ಸಿಯಃಪತ್ತೆ ತಮಸೆ ಜಗನ್ಮಸ್ತೇವ ಪ್ರಳಯ ರಚನಾ ಶ್ರೀರಮುಷೇ ಇಲ್ಲಿಯವರೆಗೆ ನಾವು ಅನುವ್ಯಾಖ್ಯಾನದ ಪದ್ಯಕ್ಕೆ ಸುಧಾಕಾರರು ನಿರೂಪಣೆ ಮಾಡಿದ ವಿಚಾರ ಅಂದರೆ ಈ ದೇವರನ್ನು ತಿಳಿಸ್ತಕ್ಕಂತಹ ಎಷ್ಟೆಷ್ಟು ಗ್ರಂಥಗಳವನು ಅದರಲ್ಲಿ ಮುಖ್ಯವಾಗಿ ವೇದಶಾಸ್ತ್ರ ಭಗವಂತ ಮಾತ್ರ ವೇದೈಕ ವೇದ್ಯ, ಪ್ರತ್ಯಕ್ಷದಿಂದ ಅನುಮಾನದಿಂದ ವೇದ್ಯ ಅಲ್ಲ. ಮುಖ್ಯವಾಗಿ ದೇವರು ಸದಾಗಮೈಕ ವೇದ್ಯ ಅದು ಸಿದ್ಧಾಗಿದೆ. ಅಂತಹ ಆಗಮಗಳಲ್ಲಿ ಆಗಮ ಅಂದರೆ ಆ ಸಮ್ಯಕ್ ಗಮ್ಯತೆ ಯಾವುದು ನಮಗೆ ಸರಿಯಾಗಿ ತಿಳಿಸೋದು ಆಗಮ. ಆಗಮದಲ್ಲಿ ಋಗಾದಿ 4 ವೇದಗಳು ಏನು ಮಹಾಭಾರತ, ಭಾರತ, ಪಂಚರಾತ್ರ, ರಾಮಾಯಣ, ರಹಳ ಇವೆಲ್ಲ ಶಾಸ್ತ್ರ ಆಗಮ ಅಂತ. ಈ ಆಗಮಗಳು ಭಗವಂತನ ತಿಳಿಸ್ತಾವೆ. ಮುಖ್ಯವಾಗಿ ನಮಗೆ ಅವುಗಳೇ ಗತಿ. ಈಗ ಒಂದು ವಸ್ತುವಿನ ಆಕಾರ ನೋಡಬೇಕಾದ ಗತಿ ಯಾವುದು? ಒಂದು ವಸ್ತು ಇಂಥ ಆಕಾರ ಬಿಳಿಯದ ಕರಿಯದ ಅಂತ ಹೇಳಬೇಕಾದ್ರೆ ಅದು ಬಿಟ್ಟು ಬೇರೆ ನೀವು ಕಿವಿ ನೋಡ್ಲಿಕ್ಕೆ ಶಕ್ತಿಲ್ಲ. ಅದನ್ನು ನಿರ್ಣಯ ಅದರಿಂದೇ ಮಾಡ್ತಾರೆ. ಅದಕ್ಕೆ ಚಕ್ಷುರೈಕ ವೇದ್ಯ, ಚಕ್ಷುರಿಂದ ಮಾತ್ರ ವೇದ್ಯ ಯಾವುದೋ ಅದು ಉಪಾಧಿ. ಹಾಗೆ ಪರಮಾತ್ಮ ಆಗಮೈಕ ವೇದ್ಯ. ಸರಿ, ಅದಕ್ಕೆ ಪ್ರಶ್ನೆ ಮಾತು. ಈ ಆಗಮಗಳಲ್ಲಿಯೂ ಕೂಡ ಮುಖ್ಯವಾಗಿ ನೀವು ಋಗಾದಿ 4 ವೇದಗಳು, ಪಂಚರಾತ್ರ ಎಲ್ಲ ಹೇಳಿ ಓಕೆ ತಗೊಂಡಿರೋ. ಈ ಬ್ರಹ್ಮಸೂತ್ರದ ಸ್ಥಾನಮಾನ ಏನು ಅಂತ ಈಗ
ಅದ್ರ ಬಗ್ಗೆ ಚಾನಲ್ ನಿನ್ನ ವಿಷಯ ಸ್ವಲ್ಪ ಯಾವಾಗ ಹಿಂದಿಂದೂ ನಿಮ್ಗೆ ಲಿಂಕ್ ಮಾಡಕ್ಕೆ ಕೊಡ್ತದೆ. ಏನು ಮೊದಲು ಹಿಂಗದ ಏನು ನಡೆದ ಗೊತ್ತಿರಬೇಕು. ಇಲ್ಲ ಸುಮ್ಮನೆ ಎಲ್ಲೋ ಗೊತ್ತು ಏನೋ ಗೊತ್ತು ಕೇಳ್ಬೋದು ಏನು ಮಾಡ್ಬೋದು. ಈಗ ಇಲ್ಲ ದೇವರನ್ನು ತಿಳಿಸ್ತಕ್ಕಂತಹ ಎಷ್ಟೆಷ್ಟು ಶಾಸ್ತ್ರಗಳವ. ಅದರೊಳಗೆ ಅತಿ ಉತ್ತಮ ಶಾಸ್ತ್ರ ಅಂತಂದರೆ ವೇದಾದಿಗಳು. ಆ ವೇದ ಮೊದಲಾದವುಗಳನ್ನು ಓದಿದಾಗ ಸಂಶಯ ಬರ್ತದೆ. ವೇದಗಳಲ್ಲಿ ಬೇರೆ ಬೇರೆ ಹೇಳಿಕೆಗಳು ಕಾಣುತ್ತೆ. ಅದನ್ನು ಇದಮಿತ್ತಮ್ ಅಂತ ನಿರ್ಣಯ ಮಾಡೋದು ಯಾವುದು? ಬ್ರಹ್ಮಸೂತ್ರ. ಈಗ ವೇದಾದಿಗಳು ಆರ್ಗ್ಯುಮೆಂಟ್ ಆದರೆ ಬ್ರಹ್ಮಸೂತ್ರ ಜಡ್ಜ್ಮೆಂಟ್. ಹೀಗಾಗಿ ಇದಕ್ಕೆ ನಿರ್ಣಾಯಕ ಶಾಸ್ತ್ರ. ಇದಕ್ಕೆ ಚಕ್ರೇ ಶಾಸ್ತ್ರಂ ಅನುತ್ತಮಂ. ಪರವಿದ್ಯಾ ಅಂತ ಏನು ವೇದನೆ ಕೇಳ್ಯಾರ, ಅದರದೇ ಇನ್ನೊಂದು ಅರ್ಥ ಅನುತ್ತಮಂ ಶಾಸ್ತ್ರ ಅಂತ ಶ್ರೀಮದಾಚಾರ್ಯ ಹೇಳಿದ್ರು. ಈಗ ತತ್ವ ನಿರ್ಣಯವನ್ನು ಮಾಡ್ತಕ್ಕಂಥದ್ದು ಬ್ರಹ್ಮಸೂತ್ರ. ತಸ್ಮಾತ್ ಸೂತ್ರಾರ್ಥಮಾದಯ ಕರ್ತವ್ಯ ಸರ್ವನಿರ್ಣಯ ಶ್ರೀಮದಾಚಾರ್ಯ ಹೇಳ. ಇವರು ಕೇಳಿದ ಪ್ರಶ್ನೆ ಏನಂತ ಕೇಳಿದ್ರೆ, ಬ್ರಹ್ಮಸೂತ್ರಗಳಿಗೂ ತಪ್ಪು ಅರ್ಥ ಮಾಡ್ತಾರಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಕ್ಕೂ ವಕೀಲರು ಏನು ಮಾಡ್ತಾರೆ, ತಮ್ಮ ಪರವಾಗಿ ಅದನ್ನು ಅರ್ಥೈಸ್ತಾರೆ. ಒಂದೇ ಜಡ್ಜ್ಮೆಂಟ್ ಸೆಂಟೆನ್ಸ್ ಇರ್ತದೆ, ಅದನ್ನು ವಿಭಿನ್ನವಾಗಿ ಇಂಟರ್ಪ್ರಿಟೇಷನ್ ಮಾಡಿ ಅದನ್ನೆಲ್ಲ ಹಾಕ್ತಾರೆ. ಅದು ಮನುಷ್ಯ ಸಹಜವಾದಂಥ ವೃತ್ತಿ, ಅದನ್ನು ತಡೆಯಲಿಕ್ಕೆ ಶಕ್ಯ. ಅದಕ್ಕಾಗಿ ಮತ್ತು ಅಲ್ಲಿ ಯುಕ್ತಿ ಬೇಕೇ. ಅದನ್ನು ಅದು ಹೇಳ್ತದೆ, ಬ್ರಹ್ಮಸೂತ್ರೋಕ್ತ ಯುಕ್ತಿಗಳೇ ಅದಕ್ಕೆ ಚಾಲನೆ ಮಾಡುತ್ತೆ. ಈಗ ನೀವು ನಡೆದದ್ದು ಅದೇ. ಎಲ್ಲ ವೇದಗಳಲ್ಲಿ ಬಂದ ಸಂಶಯ ಹೋಗಿಸ್ಲಿಕ್ಕೆ ಸೂತ್ರ ಬಂತು, ಜಡ್ಮೆಂಟು. ಆ ಜಡ್ಮೆಂಟ್ ಮೇಲೆ 21 ಆರ್ಗ್ಯುಮೆಂಟ್ ಬಂತು. 20ನೇ ಆರ್ಗ್ಯುಮೆಂಟ್ ಸಿಗಲ್ಲ. ಜಡ್ಮೆಂಟ್ ಮೇಲೆ ಆರ್ಗ್ಯುಮೆಂಟ್ ಬಂತು. ಜಡ್ಮೆಂಟ್ ಇಂಟರ್ಪ್ರಿಟೇಷನ್ ಅದನ್ನ ಸವಾಲಲ್ಲ, ಅದು ಸರ್ವೋತ್ತಮ ಪ್ರಮಾಣ ಅಂತ ಆಯಿತು. ಅದರ ಮೇಲೆ ಅದನ್ನು ವಿಭಿನ್ನ ಅರ್ಥ ಮಾಡಿ ಇಂಟರ್ಪ್ರಿಟೇಷನ್. ಹಾಗಾದರೆ ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಅದಕ್ಕೂ ಒಂದು ಮಾನದಂಡ ಅಂತದ. ಅದನ್ನೇ ಉಪಕ್ರಮ, ಉಪಸಂಹಾರ ಇತ್ಯಾದಿ ತಾತ್ಪರ್ಯ ನಿಶ್ಚಯಿಕ ಲಿಂಗಗಳು ಅಂತ ಮಾಡಕ್ಕೆ. ಒಂದು ವಾಕ್ಯದ ತಾತ್ಪರ್ಯ ನಿಶ್ಚಯ ಮಾಡಲಿಕ್ಕೆ 6 ಸ್ಕೇಲಗಳು. ಒಂದು ಉಪಕ್ರಮದಲ್ಲಿ ಏನು ಹೇಳ್ಯಾರ, ಉಪಸಂಹಾರದಲ್ಲಿ ಏನು ಹೇಳ್ಯಾರ, ಮಧ್ಯದಲ್ಲಿ ಹೆಚ್ಚು ಪ್ರೆಸ್ ಯಾವ್ದು ಮಾಡ್ಯಾರ, ಅದರ ವಿಶಿಷ್ಟ ಫಲ ಏನು, ಇತ್ಯಾದಿ ಇತ್ಯಾದಿ ಇತ್ಯಾದಿಯನ್ನು ಹೇಳ. ಇರಲಿ, ನಾವು ನಿನ್ನೆ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವೋ. ಇದು ಪರವಿದ್ಯಾ, ಇದು ಬ್ರಹ್ಮಸೂತ್ರ. ಅಂದರೆ ಸದ್ಯ ನಮ್ಮದು ಸದ್ಯ ವಿಚಾರ ನಡೆದಿದ್ದೇ ಯಾವ ಸುಧಾ ಓದಕತ್ತೀವಿ ಇದಕ್ಕೆ ಮೂಲವಾದದ್ದು ಯಾವುದೋ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರ ಎಷ್ಟರ ಮಟ್ಟಿಗೆ ಪ್ರಮಾಣ, ಯಾವುದ್ರ ಬಗ್ಗೆ ಚರ್ಚೆ ನಡೆದು ಸದ್ಯ ನಡೆದ ವಿಚಾರ ಗೊತ್ತಿಲ್ಲ, ಅದು ಗೊತ್ತಿರಬೇಕು. ಅದು ಬ್ರಹ್ಮಸೂತ್ರ ಅದಕ್ಕೆ ಶಾಸ್ತ್ರ ಅಂತಿಲ್ಲ ಅಂತಾರೆ, ಬ್ರಹ್ಮಮೀಮಾಂಸ ಅಂತಾರಲ್ಲ ಒಂದೇ. ಅದು ಶ್ರೇಷ್ಠ ಪ್ರಮಾಣ ಅಂತ ಅನ್ಲಿಕ್ಕೆ ವೇದವೇ ಹೇಳ್ತಾರೆ. ನಾ ಹೇಳಿಕತ್ತಿದ್ದೆ ಬ್ರಹ್ಮಸೂತ್ರ ಪರವಿದ್ಯಾ ಅಂದರೆ ಅನುತ್ತಮ ಶಾಸ್ತ್ರ ಅಂತ ಹೇಳೋದು ಯಾವುದೋ ವೇದವೇ ಹೇಳ್ತಾರೆ. ಎಲ್ಲೇ ದ್ವೇ ವಿದ್ಯೆ ವೇದಿದ್ವೇ ಪರಾಶೈವ. 2 ವಿದ್ಯಾಗಳು, ಪರವಿದ್ಯಾ ಅಪರವಿದ್ಯಾ. ಅಪರವಿದ್ಯಾಗಳು ಯಾವುವು ಮನುಷ್ಯ? ಅಪರವಿದ್ಯಾ ಅಂದರೆ ಬೇರೆ. ಅಪರಂದ್ರೆ ಈ ಶ್ರಾದ್ದ ಪಕ್ಷಗಾನ. ಅಪರ ಅಂತಂದ್ರೆ ಭಿನ್ನ ವಿದ್ಯೆಗಳು ಯಾವ್ಯಾವ ಅಂತ ಕೇಳಿದರೆ ಋಗ್ವೇದ, ಯಜುರ್ವೇದಾದಿಗಳು, ವೇದಗಳು, ಶಾಸ್ತ್ರಗಳು, ಪುರಾಣಗಳು ಎಲ್ಲ ಏನಂದ್ರೆ ಇವೆಲ್ಲ ಅಪರವಿದ್ಯೆ. ಪರವಿದ್ಯಾ ಯಾವುದು? ಯಯಾತ ದಕ್ಷಿಣ ಯಾವುದರಿಂದ ನಾಶರಹಿತನಾದ ಭಗವಂತನ ಸ್ವರೂಪ ನಿರ್ಣಯ ಆಗ್ತದೋ ಅಧಿಗಮ್ಯತೆ. ಬರೀ ಗಮ್ಯತೆ, ಅಧಿಗಮ್ಯತೆ ಅಂದರೆ ಸ್ವರೂಪ ನಿರ್ಣಯನೇ ಆಗ್ತದೆ, ಅದು ಪರ. ಅಂದರೆ ಸಂಸ್ಕೃತ ಅಂತೇಳಿ ಅದೇನು ಬಾಯಿ ಹೇಳಿರೋದು. ಹಾಗಾದ್ರೆ ನಾವು ವಿಚಾರ ಮಾಡಿದಾಗ ಇಷ್ಟೆಲ್ಲ ಗ್ರಂಥ ಒಳಗೆ ಅಪರವಿದ್ಯಾ ಎಲ್ಲ ಕೊಡಿಸ್ಬಿಟ್ರು. ಇಡೀ ಅತ್ಯುತ್ತಮವಾದಂಥ ಜಗತ್ತಿನಾಗ ಸರ್ವೋತ್ತಮ ಶಾಸ್ತ್ರವೇ ವೇದ, ಅದನ್ನು ಅಪರವಿದ್ಯಾ ಹಾಕಿ ಉಳಿದ್ಯಾವೇನು ಬ್ರಹ್ಮಮೀಮಾಂಸ. ಅದಕ್ಕೆ ಕಾರಣ ಇದು ಪರವಿದ್ಯಾ. ಅಕ್ಷರ ಅಧಿಗಮತ್ವ, ಸ್ವರೂಪನ ನಾಶರಹಿತನಾದ ಭಗವಂತನ ಸ್ವರೂಪ ನಿರ್ಣಯ ಮಾಡ್ತದೆ ಯಾವುದು? ನಮ್ಮ
ಇದನ್ನು ನಿರ್ಣಯ ಮಾಡಬೇಕು. ಇದೊಂದು ಸೆಕ್ಷನ್ ಅಂತ ನಿನ್ನೆ ಇಲ್ಲಿ ತನಕ ಹೇಳಿದ್ರು. ಇಂತಹ ಟೆಕ್ಸ್ಟ್ ಶ್ರೇಷ್ಠ, ಗೈಡ್ ಶ್ರೇಷ್ಠ ಅಂತ ಮೂಲ ಯಾವುದೋ ಆಕರಗಳಲ್ಲ ಅದು ಶ್ರೇಷ್ಠ ಅಂತ ಹೆಚ್ಚಾಗಿ ಎಲ್ಲ ಹಂಗೆ ಆದಾಗ ವೇದದ ಮ್ಯಾಲೆ ಬಂದಿದ್ದೀವಿ. ಅದಕ್ಕೆ ವೇದಕ್ಕೆ ಯಾಕೆ ಅದೇ ಈಗ ಟೆಕ್ಸ್ಟೇ ಅಸ್ಪಷ್ಟ ಇದ್ದಾಗ ಅದನ್ನು ಗೈಡವರು ಸ್ಪಷ್ಟ ಮಾಡ್ತಿದ್ದ ಅದೇ ಶ್ರೇಷ್ಠ. ಅದೇ ಹೇಳಿದ ಆರ್ಗ್ಯುಮೆಂಟ್ ಭಾಳ ವಿಷಯ ಇರ್ತದೆ, ಜಡ್ಮೆಂಟ್ನಾಗ ಸ್ವಲ್ಪ ಇರ್ತದೆ. ಅದೇ ಹೇಳಿದ ಆರ್ಗ್ಯುಮೆಂಟ್ ವಿಷಯಗಳು ಭಾಳ ಇರ್ತಾವೆ. ಅದೆಲ್ಲವನ್ನು ಕನ್ಕ್ಲೂಡಿಂಗ್ ಮಾಡಿ ಹೇಳೋದೇ ಜಡ್ಮೆಂಟ್. ಹಾರೊಂದು ಲೀಡರ್ ಕೆನಿ ಒಂದು ಸಣ್ಣ ಒಂದು ಮಾಟುಗಳಾಗಿ ಕೆನಿನೇ ಶ್ರೇಷ್ಠ. ಹಂಗೆ ನಿರ್ಣಯ ಶಾಸ್ತ್ರ ನಿರ್ಣಾಯಕ ಇದಂತೇನೆ ಎಸೆನ್ಸ್, ಸಾರ ಭಾಗ. ಆದ್ದರಿಂದ ಅದು ಮುಂದೆ ವಿಚಾರ ಈಗ ಹಾಗಾದ್ರೆ ಇಲ್ಲಿ ಟೀಕಾರ ಯಾರಂತಾದ್ರೆ ಈ ವೇದವನ್ನು ಸ್ವಲ್ಪ ಕಡಿಮೆ ಮಾಡಿದಾಗ ವೇದಗಳನ್ನು ಅಪೌರುಷೇಯ ವೇದ, ಆ ವೇದ ನಿರ್ದೋಷ ಅದಾಗಿ ಶ್ರೇಷ್ಠ ಆಗ್ತದೆ. ಅಪೌರುಷೇಯ ಅಂದ್ರೆ ಆಚಾರ್ಯ ಹೇಳ್ತಾರೆ ಏನಂದ್ರೆ ಮೃಗಾತ್ಯ ಅಪರಾ ವಿದ್ಯ ಯದಾ ವಿಷ್ಣು ನ ವಾಚಕಾ ತಾಯೇವ ಪರಮಾ ವಿದ್ಯ ಯದಾ ವಿಷ್ಣು ವಾಚಕ ಇತಿ ಭಗವತ್ಪಾದಿ. ಈ ಇದನ್ನು ಅಥರ್ವಣೋಪನಿಷತ್ನ ಶ್ರೀಮದಾಚಾರ್ಯ ವೇದಾದಿಗಳು ಪರವಿದ್ಯಾನೆ ಏನು ಕಟ್ಟೆ ಅದು ಪರವಿದ್ಯಾನೆ. ಆದರೆ ಯಾವಾಗ ಯದಾ ವಿಷ್ಣೋಸ್ತು ವಾಚಕ, ಆ ಋಗ್ವೇದದ ಪ್ರತಿಯೊಂದು ಅಕ್ಷರಗಳು ಯಾವಾಗವು ವಿಷ್ಣು ಪರಮಾತ್ಮನನ್ನೇ ಮುಖ್ಯವೃತ್ತಿಯಿಂದ ಹೇಳ್ತಾವ ಅವಾಗ ಹೋಗ್ತಾರೆ. ತಾಯೇವ ಅಪರಾವಿದ್ಯ ಯದಾ ವಿಷ್ಣು ನ ವಾಚಕ, ಯಾವಾಗ ಅವು ವಿಷ್ಣು ಪರವಾಗಿ ನಾವು ಅದಕ್ಕೆ ವ್ಯಾಖ್ಯಾನ ಮಾಡುವುದಿಲ್ಲವೋ ನಮಗೇನವು ಅಪರವಿದ್ಯ. ದೇವತೆಗಳಿಗೆ ವೇದಾದಿಗಳು ಪರವಿದ್ಯಾನೇ ಆಗ್ತವೆ, ಯಾಕಂದ್ರೆ ಅವ್ರು ಸರಿಯಾದ ಅರ್ಥನೇ ವಿಷ್ಣು ಪರನೇ ಮಾಡ್ಕೊತಾರೆ ಅವಾಗ. ಆದ್ದರಿಂದ ಈ ಕಾಲಭೇದೇನ ಮೃಗಾದಿಗಳಿಗೆ ಪರವಿದ್ಯ ಅಪರವಿದ್ಯ. ನಮ್ಮ ಸೂತ್ರಕ್ಕೆ ಹಂಗಲ್ಲ, ಸರ್ವದಾ ಪರವಿದ್ಯ ಎಲ್ಲ ಕಾಲದಲ್ಲಿ ಇದು ನೋಡಿದಾಗ ಹಾಗಾದ್ರೆ ಏನಬಹುದು ವೇದಗಳು ವಿಷ್ಣುವಾಚಕ ಯಾವಾಗ ವಿಷ್ಣು ಪರಮಾತ್ಮನನ್ನೇ ಮುಖ್ಯವಾಗಿ ವೇದಗಳು ಯಾವಾಗ ಕೆಲವು ವೇದಗಳು ಸ್ಪಷ್ಟ ಹೇಳ್ತಾವೆ, ಅಲ್ಲೇ ಕಾಣಿದೆ. ಈಗ ಇದಂ ವಿಷ್ಣು ವಿಚಕ್ರವೇ ಎಲ್ಲ ವಿಷ್ಣು ಸರ್ವೋತ್ತಮ ಸಾಕ್ಷಾತ್ ಹೇಳ ಅಲ್ಲೇ ಅದು ಇನ್ನೊಂದು ಇಂಟರ್ಪ್ರಿಟೇಷನ್ ಕಾಣಿದೆ. ಇದು ಬೇಕು ಇಲ್ಲ ಭಾಳ ಭಾಗ ಕರ್ಮಕಾಂಡ ಭಾಗ, ಕರ್ಮವನ್ನೇ ಹೇಳುವ ವೇದ ಭಾಗ. ಪ್ರಕೃತಿಯನ್ನು ಇದು ಮಾಡೋದು ಅಜಾಮೇಕ ಮೋಚ ಕೃಷ್ಣ ಇತರ ದೇವತೆಗಳನ್ನು ನಿರೂಪಣೆ ಮಾಡುವ ವೇದ ಭಾಗದಲ್ಲಿ ಗಣಪತಿ ಸರಸ್ವತಿ ಇವೆಲ್ಲ ಬೇರೆ ಬೇರೆ ವಿಚಾರವನ್ನೇ ಹೇಳ್ತಾರೆ. ಪ್ರಕೃತಿಯನ್ನು ನಿರೂಪಣೆ ಮಾಡ್ತದೆ ವೇದ, ಗಣಪತಿ ಇತರ ದೇವತೆ ನಿರೂಪಣೆ ಮಾಡ್ತದೆ, ಮನುಷ್ಯರನ್ನು ವರ್ಣನೆ ಮಾಡ್ತದೆ, ಪಶು ಪಕ್ಷಿಗಳನ್ನು ವರ್ಣನೆ ಮಾಡ್ತದೆ ವೇದ. ಅಂದ ಮೇಲೆ ಇಷ್ಟೆಲ್ಲ ಬೇರೆ ಬೇರೆ ವಿಚಾರಗಳನ್ನು ಹೇಳುವ ವೇದ ಏನಾಯಿತು ಅಪರವಿದ್ಯೆ. ಅಪರವಿದ್ಯೆ ಅಂದರೆ ವಿಷ್ಣುವನ್ನು ಬಿಟ್ಟು ಬೇರೆ ಹೇಳ್ದಂಗೆ. ವೇದನಾಗ ಕೆಲವು ಭಾಗ ವಿಷ್ಣುವನ್ನು ಹೇಳ್ತದೆ, ಇನ್ನು ಉಳಿದ ಭಾಗ ಆ ಉಳಿದ ವೇದ ಭಾಗವೂ ವಿಷ್ಣು ಪರವೇ ಅಂತ ಸಾಧನೆ ಮಾಡೋದು ಯಾವುದು? ಬ್ರಹ್ಮಸೂತ್ರ ನಿರ್ಣಯ. ಉಳಿದ ವೇದ ಭಾಗವು ವಿಷ್ಣು ಪದ ಅದ ಅಂತ ನಿರ್ಣಯ ಮಾಡೋದು ಯಾವುದು? ಬ್ರಹ್ಮಸೂತ್ರ. ಅದಕ್ಕೆ ಇದಕ್ಕಿಂತ ಉಪಕಾರಕ ಶಾಸ್ತ್ರ, ಉಪಕಾರಕ ಶಾಸ್ತ್ರ, ಅನುಗ್ರಾಹಕ ಶಾಸ್ತ್ರ. ವೇದಗಳಿಗೆ ವಿಷ್ಣು ಪರತ್ವವನ್ನು ನಿರೂಪಣ ಮಾಡುವ ಒಂದು ಉತ್ತಮವಾದಂಥ ಒಂದು ಸಾಧನ ಅಂದರೆ ಯಾವುದು? ಬ್ರಹ್ಮಸೂತ್ರ ಹೇಳಿದ ಯುಕ್ತಿಗಳು ಬ್ರಹ್ಮ. ಅದನ್ನು ವೇದವ್ಯಾಸದೇವರು ಇದು ಮಾಡಿದ್ದಾರೆ. ಅದಕ್ಕೆ ಆ ದೃಷ್ಟಿಯಿಂದ ಮೃಗಾದಿಗಳು ಯಾವಾಗ ವಿಷ್ಣುವಾಚಕ ಆಗಂಗಿಲ್ಲ ಅವಾಗ ಅಪರವಿದ್ಯಾನೆ. ಅದೇ ಮೃಗಾದಿಗಳನ್ನು ಮಹಾನುಭಾವರು ಬ್ರಹ್ಮಸೂತ್ರದ ನಿರ್ಣಯ ಯುಕ್ತಿ ತಗೊಂಡು ಚಾಲನಾ ಮಾಡಿ ವಿಷ್ಣು ಪರ ಅಂತ ಅವರ ಪರವಿದ್ಯೆ. ಇನ್ನು ಅದೇ ಡೌಟ್ ಕರ್ಮ
ಹೇಳುವ ವೇದಗಳು ಅಪರವಿದ್ಯೆ ಅಂತ ಕಡೆ ಓದಿದ್ದೆ ನಾನು. ಅದಕ್ಕೆ ಕರೆ ಈಗ ಗೊತ್ತಲ್ಲ ಅದರಿಂದ ಬ್ರಹ್ಮಸೂತ್ರ ಹಚ್ಕೊಂಡು ಅವ್ರು ಪರವಿದ್ಯೆ ಮಾಡ್ತಾರೆ. ವೇದಗಳು ಪರವಿದ್ಯೆ ಅಪರವಿದ್ಯೆ ಎರಡು ಆಗ್ತಾವ. ಸೂತ್ರ ಕೇವಲ ಪರವಿದ್ಯೆ. ಬರ ಹೇಳ್ತಿ ಬರಬರ ಹೇಳಿ ಸುಮ್ಮ ಇದು ಮಾಡಂಗಿಲ್ಲ. ಒಬ್ಬ ನೀವು ಯೋಗ್ಯ ಬ್ರಾಹ್ಮಣನನ್ನು ಮನೆಗೆ ಕರೆದು ಅವನಿಗೆ ಪೂಜೆ ಮಾಡಬೇಕು. ಇವತ್ತು ನಿಮ್ಮದೇನೋ ಒಂದು ವಿಷ್ಣು ವ್ರತ ಮಾಡಿದ್ವಿ. ಆ ಬ್ರಾಹ್ಮಣನ ಕರೆದು ಅವನಿಗೆ ನೀವು ಅವಾಗ ಬ್ರಾಹ್ಮಣರಿಗೆ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಆಹ್ವಾನ ಮಾಡ್ತಾರೆ. ಬ್ರಾಹ್ಮಣನೊಳಗೆ ಆಹ್ವಾನ ಶಾಸ್ತ್ರೊಳಗೂ ಮಾಡ್ತಾರೆ. ಆಹ್ವಾನ ಮಾಡಿ ಅವನಿಗೆ ವಿಶೇಷ ಮಾಡ್ತಾರೆ. ಮುಂದೆ ಎಲ್ಲ ಕಾರ್ಯಕ್ರಮ ಮುಗಿತು. ಆ ಬ್ರಾಹ್ಮಣ ಆಗಿದ್ದು ಅವನಿಗೆ ಸರ್ವ ಅವಾಗ ಸಾಮಾನ್ಯ ಬ್ರಾಹ್ಮಣ ಅಲ್ಲಿ ಇದ್ದಾಗ ಏನೋ ಸನ್ನಿಧಾನ ಇರ್ತದೆ. ಆ ಸನ್ನಿಧಿ ಅಲ್ಲಿರ ಸ್ವಾಮಿಗಳ ಅಲಂಕಾರದಲ್ಲಿ ಬ್ರಾಹ್ಮಣ ಕೂಡಿಸ್ತಾರೆ. ವಿಶೇಷವಾಗಿ ಅವರಿಗೆಲ್ಲ ಪೂಜಾ ಮಾಡಿಸ್ತಾರೆ. ಅವರಲ್ಲಿ ಒಂದು ಇದು ಇರ್ತದೆ, ಸನ್ನಿಧಿ ಇರ್ತದೆ. ಮುಂದೆ ಅವ ಹಂಗಿದಂಗೆ ಇನ್ನಿಷ್ಟು ಕೆಳಮಟ್ಟದ ಈ ಸಾಮಾನ್ಯ ಬ್ರಾಹ್ಮಣ ಲಗ್ನದಾಗ ಹೊರಾಗಿರ ಅವರಿಗೆಲ್ಲ ಶಿಸ್ತು ಅವತ್ತು ಪೂಜೆ ಮಾಡ್ತಾರೆ, ಪಾದ ಪ್ರಕ್ಷಾನ ಮಾಡ್ತಾರೆ. ಅವರೊಳಗೆ ಲಕ್ಷ್ಮೀನಾರಾಯಣ ಆವಾಹಯಾಮಿ ಅಂತ ಎಲ್ಲ ಆಹ್ವಾನ ಮಾಡಿ ಕಂಕಣ ಬಂಧನ ಮಾಡಿ ವಿಶೇಷವಾದಂಥ ಮರ್ಯಾದೆ ಮಾಡ್ತಾರೆ. ಅದು ಸ್ನಾನ ಇರ್ತದೆ. ಆಮೇಲೆ ಮುಗಿದ ಮೇಲೆ ಸಾಮಾನ್ಯ ಈ ಬೆಂಗಳೂರು ಮೈಸೂರು ಕಡೆ ಎದ್ದು ವಧೂವರರನ್ನು ಒಂದು ಯಾರಿಗೂ ನಮಸ್ಕಾರ ಮಾಡ್ಸಂಗಿಲ್ಲ. ಒಂದು ಕೆಟ್ಟ ಪದ್ಧತಿ ಅದು. ಕೆಟ್ಟ ಅಂದ್ಕೊಂಡು ಮತ್ತು ಇದು ರೆಕಾರ್ಡ್ ಹೋಗ್ಕೊಳ್ಳಿ. ಆದರೆ ಯಾಕಂದ್ರೆ ಅವ್ರೇನು ಅವತ್ತು ಲಕ್ಷ್ಮೀನಾರಾಯಣದೇನು ಒಳಗೆ ಸಂವಿಧಾನ ಅನಿಸುತ್ತೆ. ಅವ್ರು ಇತರ ನಮಸ್ಕಾರ ಮಾಡಬಾರ್ದು. ಒಂದು ಅವ್ರ ಮಾಡ್ಸಂಗಿಲ್ಲ. ನಮಸ್ಕಾರ ಮಾಡ್ಸಂಗಿಲ್ಲ. ಕಂಕಣ ಬಿಚ್ಚಿದ ಮೇಲೆ ಮಾಡ್ತಾರೆ. ಅದಕ್ಕೆ ನಮ್ಮ ವಾರ ಇಲ್ಲ. ಲಕ್ಷ್ಮೀ ಸಂಧಾನಿಯವರಿಗೆ ಈಗ ಅಷ್ಟೇ ಬಂದದ್ದು. ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಪಾಠ ಪ್ರವಚನ ಮಾಡುವ, ಗಾಯತ್ರಿ ಮಂತ್ರೋಚ್ಚಾರ ಮಾಡುವ ಸಂಧಾನ ಯಾವಾಗಲೂ ಇರ್ತದೆ. ಆದ್ದರಿಂದ ಅಂಥವ್ರು ಬಂದಾಗ ಅಧಿಷ್ಠಾನ ಬಂದಾಗ ನಮಸ್ಕಾರ ಮಾಡೇ ಸಣ್ಣವರಿಗೆ ಸಾಮಾನ್ಯ ಮಂದಿಗೆ ಮಾಡ್ತಾರೆ. ಆದರೆ ಸಂವಿಧಾನ ವಿಶೇಷಗಳನ್ನು ವಿಚಾರ ಮಾಡಿ ಒಬ್ಬ ಒಳ್ಳೆ ಯಾವತೀರ್ವೈ ದೇವತಾ ತಾ ಸರ್ವ ವೇದವಿಧಿ ಬ್ರಾಹ್ಮಣೇ ವಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದವಿಭ್ಯೋ ದಿವೇದಿ ನಮಸ್ಕುರ್ಯಾನ ಶ್ರೀರಂ ಕೀರ್ತೆಯೇ ಯಥಾ ದೇವತಾ ಪ್ರೀಣಾತಿ ಸಾಧೊಳಗೆ ಅದು ಮಾತ್ರ ಒಂದೇ ಅಲ್ಲ. ಅರ್ಥ ಏನು? ಯಾವತೀರ್ವೈ ದೇವತಾ ಎಷ್ಟೆಷ್ಟು ಶಾಸ್ತ್ರಗಳಿಗೆ ಹೇಳಲ್ಪಟ್ಟ ದೇವತೆಗಳಿದ್ದಾರೋ ತಾ ಸರ್ವಾಹ ದೇವತಾ ಎಲ್ಲ ದೇವತೆಗಳು ವೇದವಿಧಿ ಬ್ರಾಹ್ಮಣೇ ವಸಂತಿ ವೇದಾಂತಾದಿ ಶಾಸ್ತ್ರ ಅಧ್ಯಯನ ಮಾಡಿದ ಬ್ರಾಹ್ಮಣರು ವಾಸ ಮಾಡ್ತಿರ್ತಾರೆ. ಅಸ್ಮಾತ್ ಬ್ರಾಹ್ಮಣೇಭ್ಯ ವೇದವಿದ್ಯ ವೇದಾಂತಾದಿ ಶಾಸ್ತ್ರವನ್ನು ಚೆನ್ನಾಗಿ ಅರಿತಿರ್ತಕ್ಕಂಥ ಬ್ರಾಹ್ಮಣರಿಗೆ ದಿವೇ ನಮಸ್ಕುರ್ಯ ಮ್ಯಾಲ ನಮಸ್ಕಾರ ಮಾಡಬೇಕು. ಶ್ರೀರಾಮ ಕೀರ್ತ ಅಶ್ವಿನ ಬಾರೋ ಕೂಡಿದೆ ಏನು ಹೀಗೆ ನಾವು ಅವರಿಗೆ ಒಮ್ಮೊಮ್ಮೆ ಏನು ಬೇಕಾದ್ರೆ ಬೈತಿರ್ತೀವಿ. ಶ್ರೀರಾಮನ ಕೀರ್ತ ಒಳಗಿದ್ದ ಭಗವಂತಗ ಅಪಮಾನ. ಏನಾಯ್ತು? ಈಗ ಸನ್ನಿಧಾನ ವಿಶೇಷದಿಂದ ಆ ಅಧಿಕರಣಕ್ಕೆ ಹೆಚ್ಚಿನ ಸ್ಥಾನಮಾನ ಬರ್ತದೆ. ಹಾಗೆಂದು ವೇದಗಳಿಗೆ ಬ್ರಹ್ಮಸೂತ್ರದ ವಿಚಾರ ಯಾವಾಗ ನಾವು ವೇದಗಳಿಗೆ ಇದು ಮಾಡಿಸ್ತೀವೋ ಆವಾಗ ಅದು ವೇದ ಪರವಿದ್ಯಾನೇ. ಬ್ರಹ್ಮಸೂತ್ರಗಳ ಯುಕ್ತಿ ಚಾಲನೆ ಯಾವಾಗ ಇರಂಗಿಲ್ಲ ಅದು ಅಪರವಿದ್ಯೆ. ಅದನ್ನೇ ಆಚಾರ್ಯ ಹೇಳಿದ್ದಾರೆ. ಋಗಾದ್ಯ ಅಪರಾವಿದ್ಯ ಯದಾ ವಿಷ್ಣು ನವಾಚಕ. ನೋಡಿ, ಯದಾ ವಿಷ್ಣು ನವಾಚಕ ಅಂತ ವಿಷ್ಣು ಪರಮಾತ್ಮನ ವಾಚಕತ್ವ ಅವಸ್ಥಾ ಅವಸ್ಥಾ ಇದೆ. ತಾಯೇವ ಪರಮಾವಿದ್ಯ ಯದಾ ವಿಷ್ಣುಸ್ತು ವಾಚಕ ಈ ಭಗವತ್ಪಾದೀಯಂ ವ್ಯಾಖ್ಯಾನಮೇವ ಅರ್ಥ ಸೂಚನೆ ನಮ್ಮ ಮೀಮಾಂಸಾ ವಾಚಕರ ದೃಷ್ಟಿ ಮತ್ತು ಅನುಸಂಧಾನ ಅದ್ರ ಮೇಲೆ ಹೋಗ್ತಾರೆ. ಹೌದು, ಅವು ಇರೋದು ಒಂದೇ. ವಾಚಕರು ಯಾವ ಬೇರೆ ಬೇರೆ ವಾಚಕ ಅವ್ರ ದೃಷ್ಟಿ ಮತ್ತು ಅನುಸಂಧಾನ. ಈ ನೋಡ್ರಿ,
ಈ ಅನ್ನ ಈ ಸಾರು ಇದು ಊಟ ಮಾಡೋಣ ಡಿಪೆಂಡ್. ಒಬ್ಬೊಬ್ಬರಿಗೆ ಅದು ಊಟ ಮಾಡೋದು ಹಾಗೆ ಇರ್ತದೆ, ಹಳಸಿ ಹೋಗ್ತದೆ. ಊಟ ಮಾಡಬೇಕು, ಊಟ ಮಾಡಿದಂಗೆ ಉಪಯೋಗ. ಈಗ ವೇದ ಪವಿತ್ರ ಆಗ ಓದಿದಾಗ ಹಂಗೆ ಹಾಗಾದ್ರೆ ಅದ್ರ ಸ್ವರೂಪ ಏನು ನಿರ್ಣಯ. ಈಗ ನೀವು ಹೇಳಿದಾಗ ಏನಾಯ್ತು, ನಮಸ್ಕಾರ ಮಾಡಿದ್ರೆ ದೇವರ ಮಾಡ್ಸ್ಕೊಂಡು ಇದು ದೇವರಾನಂದ. ಅವರಿಗೆ ಅಂದ್ರೆ ಅವ್ರಿಗೆ ಅಂದ್ರೆ ಮಂದಿ ಮಂದಿ ಎಲ್ಲಾದರೂ ಜಪ ತಪ ಅನುಷ್ಠಾನ ಮಾಡಿ ನಮಸ್ಕಾರ ಮಾಡಿದ್ರೆ ನಾವು ದೇವತ್ವ ಇರ್ತದೆ. ಇಲ್ಲೇ ಇದ್ದಾಗ ದೇವ್ ಚೆನ್ನಾಗಿ ನೀವು ಹೇಳಿದ ಹಂಗಾಗ್ತದೆ. ಕಲ್ಲಿನಲ್ಲಿ ಅನುಸಂಧಾನ ಇದ್ರೆ ಅವ್ರು ನಮಸ್ಕಾರ ಮಾಡ್ತಾರೆ. ಹೌದು, ಇಲ್ಲಿದ್ರೆ ಕಲ್ಲು. ಆ ರೀತಿ ವೇದದಲ್ಲಿ ನಾರಾಯಣ ಅನುಸಂಧಾನ, ಪ್ರತಿಯೊಂದು ಶಬ್ದ ನಾರಾಯಣ ವಾಚ್ಯ ಅಂತ. ಅಂದ್ರೆ ಅನುಸಂಧಾನ ಮಾಡಿ ಪೂಜಾ ಮಾಡಿ ಮುಗಿದ ಮೇಲೆ ಅದೇನದು ಏನು ಮಾಡೋದು, ಅದನ್ನು ನೀವು ಉಪ್ರಾಣಿ ತಿಕ್ಕಿದಂಗೆ ಹೊರಗೆ ಹೋಗ್ತದೆ. ಉಪ್ರಾಣಿ ತಿಕ್ಕಿದಂಗೆ ಸೌಂಟ ತಾಳಿ ಹಂಗೆ ಅದನ್ನು ಪ್ರತಿಮಾನ ಹೊರಗೆ ಹಾಕಿಬಿಡ್ಬೇಕು. ಮುಗಿಟ್ಲ ಅದು ಅನುಸಂಧಾನ ಹೋಗ್ಯದ ಮಾಡ್ತೀನಿ. ಯಾಕೆ ಮಾಡಿಲ್ಲ ನಾನು ಇದ್ದೇ ಇರ್ತೀನಿ. ಕೇಳ್ಸಂಧಾನ ವಿಶೇಷರಾಗಿ ಅಂದ್ರೆ ಪೂಜೆ ಮಾಡಿ ಆಹ್ವಾನ ಮಾಡುವ ವೇಳೆ ಆಗಿರ್ತದೆ ಆಗ್ತದೆ ವಿಶೇಷ. ಹಂಗೆ ವೇದಾದಿಗಳಲ್ಲಿ ವಿಶೇಷವಾದಂಥ ಸಾಮರ್ಥ್ಯ ಅದನ್ನೇ ಅದು. ಎಲ್ಲೆಂದೂ ಅದನ್ನೇ ಅದು. ವೇದ ಭಗವಂತನ ವಾಣಿ ಅದು. ಅದೇ ಬ್ರಹ್ಮಸೂತ್ರದ ಸಾಮ್ಯದಕ್ಕೆ ಬರಬೇಕಾದ್ರೆ ಅದೇನಾಗಬೇಕದು ನಾರಾಯಣ ವಾಚಿಕ. ಹಾಗಾದ್ರೆ ನಮಗೆ ಅನಿಸ್ತದೆ ಈಗ ಅದೇ ಯಾವಾಗಲ್ಲ ಇವಾಗ ಉಪಯೋಗ ಮಾಡಿರಿ ಬಿಡ್ರಿ, ಅದು ಶ್ರೇಷ್ಠೇ ಅದು. ಅಲ್ಲಿಗೆ ರಾಮಾಯಣ ಗುಡಿ ಒಳಗೆ ಬಂದು ನಮಸ್ಕಾರ ಮಾಡಿರಿ ಬಿಡ್ರಿ, ಅದು ಶ್ರೇಷ್ಠೇ ಅದು. ಆದರೆ ಒಂದು ಸ್ವಾಮಿಗಳ ಥರ ಬಂದಾಗ ನಾನು ಬಂದಾಗ ಅಭಿಷೇಕ ಮಾಡಬೇಕು, ವಿಶೇಷ ನಾನು ಇಂಕಿ ಒಳ್ಳೆ ನಾನು ಇರ್ತದೆ ಅಷ್ಟೇ ಇಷ್ಟು ಒಟ್ಟು ತಾತ್ಪರ್ಯ. ಮತ್ತು ಈ ಟೀಕಾದ ವಾಕ್ಯ ಬ್ರಹ್ಮಮೀಮಾಂಸಾ ಶಾಸ್ತ್ರ ಸ್ಥಿತ ನ್ಯಾಯ ಕೃಪಕೃತ ಹಿ ವೇದ ನೋಡಿ. ಬ್ರಹ್ಮಮೀಮಾಂಸ ಅಂದ್ರೆ ಯಾವುದು? ಬ್ರಹ್ಮಸೂತ್ರ ಎಂಬ ಶಾಸ್ತ್ರದಿಂದ ಉತ್ಪಾದಿತವಾದ ನ್ಯಾಯ ಅಂದರೆ ಯುಕ್ತಿಗಳು. ಅಲ್ಲಿ ಇದ್ದ ಯುಕ್ತಿಗಳಿಂದ ಉಪಕಾರ ಮಾಡಿಸಿಕೊಳ್ಳಲು ಪಡದೇ ಇದ್ದ ವೇದಾಲಯ ವಿಷ್ಣು ಅವಾಚಕ. ಉಪಕೃತಾಶ್ಚ ಅವರಿಂದ ಉಪಕೃತವಾದಾಗ ದಶವಾಚಕ ಅಂತ. ಮಹಾನುಭಾವರಾದಂಥ ಜ್ಞಾನಿಗಳು ಬಂದು ತತ್ವನ್ಯಾಸ ಮಾತ್ರ ಕನ್ಯಾಸ ಇತ್ಯಾದಿಗಳನ್ನು ಮಾಡಿ ಅದಕ್ಕೆಲ್ಲ ಧ್ಯಾನ ಶ್ಲೋಕಂದು ತಮ್ಮ ತಪಶಕ್ತಿಯಿಂದ ಬಿಂಬರೂಪವನ್ನು ಒಳಗೆ ಮಾಡಿದಾಗ ಆ ಮೂರ್ತಿ ಉಳಿಸಿರ್ತಾನೆ. ಉಳಿಕೆ ಬೇಡಾಗ ಸಾಮಾಸನ ಹೊಟ್ಟೆ ಇರಂಗಿಲ್ಲ ಹಂಗಿದ್ದ. ತಥಾಪಿ ಕೇವಲಸ್ಯ ನ ಪರವಿದ್ಯಾತ್ಮ ಲಭ್ಯತೆ ಇತಿ ಚೇತ್. ಹಾಗಂತೂ ನಿಮ್ಗೇನು ಹೇಳ್ದಂಗಾಯ್ತು ಒಟ್ಟು ಟೋಟಲ್ ಅಂದರೆ ವೇದಗಳಿಗೆ ಸ್ವಾಭಾವಿಕ ಪರವಿದ್ಯಾತ್ಮ ಇಲ್ಲ ಮುಂದೇನು ಮಾಲಾಭಿ. ಈಗ ನ ಪರವಿದ್ಯಾತ್ಮನಂತೆ ಮಾಲಾಭಿ ವೇದಾದಿ ಇತಿ ಕರ್ತವ್ಯತಾ ರೂಪಸ್ಯ ಚ ಪೃಥಕ್ ಪ್ರಾಮಾಣ್ಯ ಅನಭ್ಯುಪಗಮಾತ್. ಏನು ವೇದಾದಿ ಇತಿ ಕರ್ತವ್ಯತಾ ರೂಪಸ್ಯ ಅಸ್ಯ ಪೃಥಕ್ ಪ್ರಾಮಾಣ್ಯ ಅನಭ್ಯುಪಗಮಾತ್. ಇತಿ ಕರ್ತವ್ಯತ ಅಂದ್ರೆ ಮಾಲಾಭಿ ವೇದ ಪುರಾಣಾದಿಗಳ ಇತಿ ಕರ್ತವ್ಯತ ಏವಂತರಿ ಬ್ರಹ್ಮಸೂತ್ರಾಣಾಂ ಇತಿ ಕರ್ತವ್ಯತಾತ್ಮೇನ ಪೃಥಕ್ ಪರವಿದ್ಯಾತ್ಮ ಪ್ರಾಮಾಣ್ಯಂಚ ನ ಶಾಂತಿ ತಥಾಪಿ ಇಷ್ಟಾಪತ್ಯ ಪರಿದತಿ. ಮಾಲ ಅಂತೂ ಇದು ತಿರುಗಿ ನಾವು ಇನ್ನೊಂದು ವೇದಗಳಿಗೆ ಉಪಕಾರ ಮಾಡುವ ಅವಸ್ಥಾದಾಗಷ್ಟೇ ಬ್ರಹ್ಮಸೂತ್ರಕ್ಕೆ ಪ್ರಾಮಾಣ್ಯ. ವೇದಗಳಿಗೆ ಉಪಕಾರ ಮಾಡದೇ ಇದ್ದಾಗ ಬ್ರಹ್ಮಸೂತ್ರಕ್ಕೆ ಯಾವ ಪ್ರಾಮಾಣ್ಯ? ಅದಕ್ಕೆ ಅದು ಪ್ರತ್ಯೇಕ ಪ್ರಾಮಾಣ್ಯ ಒಪ್ಪೇ ಇಲ್ಲ ಬ್ರಹ್ಮಸೂತ್ರಕ್ಕೆ. ಪ್ರತ್ಯೇಕ ಪ್ರಮಾಣ ಅದು ವೇದ ಇತಿ ಕರ್ತವ್ಯತಾ ರೂಪ ವಿಶಿಷ್ಟವಾನೇ ಪ್ರಾಮಾಣ್ಯ ಒಪ್ಪಿಟ್ಟು. ಹೀಗಾಗಿ ಅದಕ್ಕೆ ಪ್ರಾಮಾಣ್ಯ ಬಂದು ಆಗಮ ಶ್ರೇಷ್ಠವಾದಂಥ ಆಗಮ. ಕೇವಲಸ್ಯ ಋಗಾದಿ ಅನನುಗ್ರಾಹಕಸ್ಯ ಬ್ರಹ್ಮಮೀಮಾಂಸಾಶಾಸ್ತ್ರಸ್ಯ ವೇದಾದಿ ಅನನುಗ್ರಾಹಕತ್ವೇನ ಇತ್ಯರ್ಥ. ಉಪಕಾರಕ ಪ್ರಾಧಾನ್ಯ ವಿವಕ್ಷಾಯಾಂ ಅಯಂ
ಕೇವಲಶ್ಚ ಉತ್ಪಾದಕತಾ ಸಂಬಂಧಿಸಿದಾಗ ಪ್ರತ್ಯೇಕವಾದಂತಹ ಪ್ರಾಮಾಣ್ಯ ಬೇರೆ ಬೇರೆ. ಈ ರೀತಿಯಾಗಿ ಈ ನಿರ್ಣಯ ಒಟ್ಟು ನೀವು ಮತ್ತೆ ಕನ್ಕ್ಲೂಡಿಂಗ್ ಹೇಳಿದೆ. ಈ ಒಂದು 15-20 ಮಿನಿಟ್ ಹೇಳಿದ್ರೆ ಏನು ಲಾಭ ಆಯಿತು? ಬ್ರಹ್ಮಸೂತ್ರಗಳು ಭಗವಂತನನ್ನು ತಿಳಿಸ್ತಕ್ಕಂತಹ ಅತಿ ಉತ್ತಮವಾದಂತಹ ಪ್ರಮಾಣ, ನಿರ್ಣಾಯಕ ಪ್ರಮಾಣ. ಈಗ ನಾವು ಇಷ್ಟು ಮಾತಾಡಿದ್ರೆ ಒಂದು ಕನ್ಕ್ಲೂಡಿ ಈಗ ಮಂದಿಗೆಲ್ಲ ಗೊತ್ತಾಗಬೇಕು. ನಾನು ಏನೋ ಹೇಳ್ಬೋದು ಹೊಂಟಾರ ನಾವೇನು ತುಂಬ ಹಂಗೆ ಬೇಡ. ಈ ಬ್ರಹ್ಮಸೂತ್ರಗಳ ಸರ್ವೋತ್ತಮತ್ವವನ್ನು ಇಲ್ಲಿ ಚಕ್ರೇ ಶಾಸ್ತ್ರಂ ಅನುತ್ತಮಂ ನವಿದ್ಯತೆ ಉತ್ತಮಂ ಯಸ್ಮಾತ್ ತತ್. ಯಾವುದಕ್ಕಿಂತಲೂ ಉತ್ತಮವಾದದ್ದು ಇನ್ನೊಂದು ಶಾಸ್ತ್ರವಿಲ್ಲ, ಅದು ಬ್ರಹ್ಮಸೂತ್ರ. ಅದನ್ನೇ ಶ್ರೀಮಚಂದ್ರ ತಸ್ಮಾತ್ ಸೂತ್ರಾರ್ಥ ಮಾದರಿ. ಎಲ್ಲೇ ನಿರ್ಣಯ ವಿಷಯ ಬಂತಂದ್ರೆ ಸೂತ್ರವಾಗಿ ಏನು ಹೇಳ್ಯಾರ. ಈಗ ಯಾವುದೇ ವಿಷ್ಣು ಸರ್ವೋತ್ತಮ ವಾಯುದೇವೋತ್ತಮ ಯಾವುದೇ ನಿಮಗೆ ಬಂತು ನಮ್ಮ ಸೂತ್ರವಾಗಿ ಏನು ಹೇಳ್ಯಾರ. ಈ ಪ್ರಾಸಂಗಿಕವಾಗಿ ಈ ಮಹಾಭಾರತ ಕೆಲವು ಮುಂದೆ ಅದು ಭಾಳ ಪ್ರಾಕ್ಟಿಕಲ್ ಅದ ಇದು ಥಿಯರಿ ಆಗ್ತದೆ ನೋಡಿರಿ. ಇನ್ನೊಂದು ವಿಷಯ ಅದ, ವೇದಗಳ ಅರ್ಥ ನಿರ್ಣಯ ಮಾಡುವ ಯಾರು? ಮಹಾಭಾರತ ಬ್ರಹ್ಮಸೂತ್ರ. ವೇದದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನು ಪ್ರಾಕ್ಟಿಕಲ್ ಕಥೆಗಳನ್ನು ಹೇಳಿ ಹಿಂಗೆ ನಿರ್ಣಯ ಮಾಡೋದು ಯಾವುದಂತ ಉದಾಹರಣೆ ವಿಷ್ಣು ಸರ್ವೋತ್ತಮ ಅಂತ ವೇದ ಹೇಳ್ತಾರೆ, ಹೇಳ್ತೀವಿ. ಆ ವಿಷ್ಣುವಿನ ಸರ್ವೋತ್ತಮತ್ವ ನಿರ್ಣಯ ಆಗುವುದಿಲ್ಲ ಮಹಾಭಾರತದೊಳಗೆ. ರಾಮಾಯಣದಲ್ಲಿ ಯಾಕೆ ಹೇಳಿದ್ರೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ವಿಷ್ಣು ಅವತಾರಗಳ ಕಥಾ ಬಂದ ಅವೆಲ್ಲ ಉತ್ತಮತ್ವ ಹೇಳ್ಯಾರ. ಆದ ಕಾರಣ ಸದೃಷ್ಟಾಂತೋ ಈ ಭಾರತ. ಅದ ಕಾರಣ ವೇದಾರ್ಥ ನಿರ್ಣಯ ಮಾಡುವುದು ಮಹಾಭಾರತ. ಮಹಾಭಾರತಕ್ಕೂ ಬಂದಾಗ ಬ್ರಹ್ಮಸೂತ್ರ. ನೀವು ತಿಳ್ಕೊಳ್ಳಿ, ವೇದ ಸಾಮಾನ್ಯ ಕೋರ್ಟ್, ಮಹಾಭಾರತ ಹೈಕೋರ್ಟ್, ಬ್ರಹ್ಮಸೂತ್ರ ಸುಪ್ರೀಂ ಕೋರ್ಟ್. ಅದಕ್ಕೆ ಮಹಾಭಾರತದಲ್ಲಿಯೂ ಎಷ್ಟು ವ್ಯತ್ಯಾಸಗಳು ಕಾಣಿಸ್ತಾವ ಆ ನಿರ್ಣಯ ಮಾಡೋದು ವೇದವನ್ನು. ಈ ಒಂದು ವ್ಯವಸ್ಥೆ ಅದ. ಆಚಾರ್ಯ ಏನು ಹೇಳ್ಯಾರ, ಎಲ್ಲ ಪ್ರಮಾಣಶೀಲ ಹೇಳ್ಯಾರ. ತಾವು ಹಿಂಗೆ ಕಲ್ಪನೆ ಋಗಾದ್ಯ ಪರ ವಿದ್ಯಾ ಇದೆಲ್ಲ ಆಚಾರ ಮಾಡಿದ ವಾಕ್ಯ. ಇವೆಲ್ಲ ಬ್ರಹ್ಮತಂತ್ರ ಪ್ರಮಾಣಗಳು ಇಲ್ಲ. ಇದು ಹೇಳಿದ್ದ ಯಾವುದೇ ಪ್ರಮಾಣಗಳು ಸ್ವಕಪೋಲ ಕಲ್ಪಿತವಲ್ಲ. ಇದೇ ಸೇರ್ಕಾಗ್ತದೆ. ಮಹಾಭಾರತದಾಗ ಏನಾದ್ರೆ ಪಕ್ಷಗಳ ನಿರ್ಣಯ ಮಾಡೋದು ಬ್ರಹ್ಮಸೂತ್ರಕ್ಕೆ. ಆದ್ದರಿಂದ ಋಗಾದ್ಯರ ಹೇಳಿದ್ರು. ಹಾಗಾದರೆ ಇಲ್ಲಿಯವರೆಗೆ ವೇದಗಳ ಮತ್ತು ಬ್ರಹ್ಮಸೂತ್ರಗಳ ಸ್ಥಾನಮಾನಗಳನ್ನು ಹೇಳಿ ಬ್ರಹ್ಮಸೂತ್ರಗಳಿಗೆ ಪರವಿದ್ಯೆ ಅಂತ ಹೇಳ್ಯಾಯ್ತು. ಆಯಿತಾ? ಈಗ ಇಲ್ಲೇ ಬಿಡಲಿಲ್ಲ, ಇನ್ನೂ ಮುಂದೆ ಹೋಗ್ತಾ ಇದೆ ವಿಷ್ಣು. ಏವಂ ತಾವತ್ ಆಗಮೇನ ಅಸ್ಯ ಶಾಸ್ತ್ರಸ್ಯ ಉತ್ತಮತ್ವಂ ಪ್ರಾಮಾಣ್ಯಂ ಪ್ರಸಾದ್ಯ. ವೇದಗಳಿಂದ ಈ ಶಾಸ್ತ್ರಕ್ಕೆ ಸರ್ವೋತ್ತಮ ಪ್ರಾಮಾಣ್ಯವನ್ನು ಸಾಧಿಸಿ ಅಧುನಾ ಅನುಮಾನೇನಾಪಿ ತತ್ ಶಿಷಾದಯು. ಇನ್ನು ಅನುಮಾನದಿಂದಲೂ ಈ ಶಾಸ್ತ್ರ ಪರಮ ಪ್ರಮಾಣ ಹೆಂಗೆ ವೇದಗಳಿಂದ ಹೇಳಿದರೆ, ವೇದ ಎಂಬ ಪ್ರಮಾಣದಿಂದ ಬ್ರಹ್ಮಸೂತ್ರಕ್ಕೆ ಸರ್ವೋತ್ತಮತ್ವ ಹೇಳಿದ್ರು. ಅನುಮಾನದ ಪ್ರಮಾಣ ಜಗತ್ತಿನಾಗ ಪ್ರಮಾಣ ಎಷ್ಟು? ಪ್ರತ್ಯಕ್ಷ ಅನುಮಾನ ಆಗುತ್ತೆ. ಈಗ ಅನುಮಾನ ಪ್ರಮಾಣದಿಂದಲೂ ಕೂಡ ಈ ಬ್ರಹ್ಮಸೂತ್ರಕ್ಕೆ ಸರ್ವೋತ್ತಮ ಪ್ರಮಾಣ ಹೇಳಿಕತ್ತಾರ. ಈಗ ಆ ಶುರುವಾಯಿತು, ಇಷ್ಟೇ ಶುರುವಾಯಿತು. ಅದರ ಬಗ್ಗೆ ಕೇಳಿ. ಪಾಯಿಂಟ್ ಗುರುಣ. ಅದಕ್ಕೆ ಯಥಾಸಂಭವಂ ಪ್ರಭೋ ಗುರುಣ ಗುರುಣ ಇತಿ. ನೋಡಿ 4ನೇ ಶ್ಲೋಕ. ಗುರುಗುರುಣಾಂ ಪ್ರಭವಃ ಶಾಸ್ತ್ರಾಣಾಂ ಬಾದರಾಯಣಃ ಯತಃ ತದ್ವಿತಂ ಮಾನಂ ಜಾದಿಭ್ಯಸ್ತದರ್ಥತಃ. ಯತಃ ಯಾವ ಕಾರಣದಿಂದ ಎಂದರೆ ಬಾದರಾಯಣ. ಬಾದರಾಯಣದೊಂದು ಯಾವುದು? ಗುರುಣಾಂ ಗುರು
ಗುರುಣಾಂ ಗುರು, ಗುರುಗಳಿಗೂ ಗುರುಗಳಾಗಿ. ಗುರುಗಳು ಯಾರೋ ಬ್ರಹ್ಮರುದ್ರಾದಿಗಳು, ಅವರಿಗೂ ಗುರುಗಳಾಗ್ತಾರೆ. ಒಂದು ಗುರುಣಾಂ ಶಾಸ್ತ್ರಾಣಾಂ ಪ್ರಭಾವ, ಅಲ್ಲಿ ಅರ್ಥ ಶ್ರೇಷ್ಠವಾದ ಗುರುಣಾಂ ಶಾಸ್ತ್ರಾಣ ಅಂದರೆ ಮಹಾಭಾರತ, ಬ್ರಹ್ಮಸೂತ್ರ, ಭಾಗವತ ಇತ್ಯಾದಿ ಶ್ರೇಷ್ಠ ವೇದ ಇತ್ಯಾದಿ ಎಲ್ಲ ಶಾಸ್ತ್ರಗಳಿಗೆ ಪ್ರಭಾವ ರಚಯಿತ ಬಂದಂಥ ಪ್ರಕಟ ಮಾಡಿದ. ಎರಡು ಪ್ರಭಾವಕ್ಕೆ ಎರಡು ಅರ್ಥ, ಸಂಪ್ರದಾಯ ಮಾತ್ರ ಪ್ರವರ್ತಕಾಯಿ ಅಜಾದಿಭ್ಯ. ಆಮೇಲೆ ಈ ಕಾರಣದಿಂದ ಮತ್ತು ಅಜಾದಿಭ್ಯ ತದರ್ಥತಃ ಉದಿತ ಅಜಾದಿಭ್ಯ ಶ್ರೋತೃಭ್ಯ ತೇಷಾಮರ್ಥೋ ಮೋಕ್ಷಾರ್ಥ. ಅಜಾದಿಗಳಿಗೆ ಬ್ರಹ್ಮರುದ್ರಾದಿಗಳಿಗೆ ಮೋಕ್ಷದ ಸಲುವಾಗಿ ಉದಿತ ಆ ಶಾಸ್ತ್ರವನ್ನು ಹೇಳಿದ್ದಾರೆ. ಅತಃ ಮಾನ, ಈ ಬ್ರಹ್ಮಸೂತ್ರವು ಪ್ರಮಾಣ. ಏನು ತದುದಿತಂ ತೇನ ಪಾದರಾಯಣ ಉಪದಿಷ್ಟಂ ಇದಂ ಶಾಸ್ತ್ರ ಮತೋ ಮಾನ. ಷಡಂಗ ವೇದವ್ಯಾಸರು ಈ ಬ್ರಹ್ಮಸೂತ್ರವನ್ನು ಹೇಳಿದ್ದರಿಂದ ಇದು ಪ್ರಮಾಣ. ದೇವರಿಗೆ ವೇದಗಳಲ್ಲಿ ಇದು ಸರ್ವೋತ್ತಮ ಅಂತಲಿಕ್ಕೆ ಪ್ರಮಾಣ. ಎರಡನೇದು ಈ ಬ್ರಹ್ಮಸೂತ್ರ ಪರಮ ಪ್ರಮಾಣ, ಉತ್ತಮವಾದಂತಹ ಶಾಸ್ತ್ರ. ಯಾಕ? ವೇದವ್ಯಾಸರು ಹೇಳಿದ್ದಾರೆ. ಮತ್ತೊಂದು ಪ್ರಶ್ನೆ ಅಂದರೆ ವೇದವ್ಯಾಸ ಹೇಳಿದಾಕ್ಷಣ ಶ್ರೇಷ್ಠ. ವೇದವ್ಯಾಸ ಭಾರಿ ಏನು ಶೈವ ಪುರಾಣ ವೇದವ್ಯಾಸ ಹೇಳಿದ್ದಕ್ಕಾಗಿ ಶ್ರೇಷ್ಠ ಅಂತಂದ್ರೆ ಹೌದು, ನೀವು ಹಂಗೆ ಕೇಳ್ತಿರಂತೆ ನಾವೇನು ಮಾಡ್ತೀವಿ. ವೇದವ್ಯಾಸರಿ ಅಂತ ಹೇಳ್ತೀವಿ, ಹಂಗೆ ಹೋಗ್ತು ಆರ್ಗ್ಯುಮೆಂಟ್ ಹಂಗೆ ಹೋಗಿ ಬ್ರಹ್ಮಸೂತ್ರ ಪರಮ ಪ್ರಮಾಣ. ಯಾಕೆ? ವೇದವ್ಯಾಸ ನಾವು ಯಾಕೆ ಹೋಗ್ಬೇಕಪ್ಪ? ಅದು ಅವರೇ ಏನು ಭಾರಿ ಹೇಳ್ತಾರೆ ಅಂದರೆ ಗುರುಣಾಂ ಗುರು ಏನು ಗುರುಣಾಂ ಗುರುತ್ವ. ಜಗದ್ಗುರುಗಳು ಯಾರು? ಬ್ರಹ್ಮರುದ್ರಾದಿಗಳು, ದೇವತೆಗಳಿಗೆ ಗುರುಗಳು ನಿಜವಾದ. ಅವ್ರಗಳಿಗೂ ಗುರು ಆಗ್ಯಾರ. ಯಾರು? ಗುರುಣಾಂ ಗುರು. ವೇದವ್ಯಾಸರು ಯಾರು ಗುರುಗಳು? ಬ್ರಹ್ಮರುದ್ರಾದಿಗಳಿಗೆ ಗುರುಗಳು. ಆದ ಕಾರಣ ಜಗದ್ಗುರುಗಳಿಗೆ ಗುರುಗಳಾಗಿದ್ದರಿಂದ ಅವರು ಮಾಡಿದ ಶಾಸ್ತ್ರ ಪರಮ. ಗುರುಗಳಿಗೆ ಗುರು ಆದಾಕ್ಷಣ ಎಷ್ಟೋ ಮಂದಿ ಗುರುಗಳು ಇದ್ದೇ ಇರ್ತಾರ, ಕೈ ಮಾಡ್ಕೋತಿರ್ತಾರೆ. ಶಂಖ ಒಂದು ಅಕ್ಷರ ಬರಕ್ಕೆ ಕೊಂಡೇ ಮಾಡು ಅಂತ ತಿಳ್ಕೊಂಡೆ. ಶಾಸ್ತ್ರಾಣ ಪ್ರಭವ. ಬ್ರಹ್ಮರುದ್ರಾದಿಗಳ ಯಾವ ಶಾಸ್ತ್ರವನ್ನು ಓದ್ತಾರೋ ಆ ಶಾಸ್ತ್ರ ಬರೆದವರು. ಬ್ರಹ್ಮರುದ್ರಾದಿಗಳು ವೇದ ವೇದಾಂತ ಓದ್ತಾರಿಲ್ಲ, ಆ ವೇದಗಳನ್ನೇ ಪ್ರಕಟ ಮಾಡಿ ಅವರು ಕೊಟ್ಟವರು. ಏನೇ ಬ್ರಹ್ಮಹೃದಯ ಆದಿಕವಯೇ. ಆದಿಕವಿಗಳು ಯಾರು? ಬ್ರಹ್ಮರುದ್ರಾದಿ ಬ್ರಹ್ಮದೇವರು. ಅವರಿಗೆ ವೇದವನ್ನು ಹೇಳಿದ್ರು. ಬರೇ ಪೀಠದ ಕೃತಿ ಕೈ ಮಾಡ್ಕೊತ ಹೋದ್ರೆ ಗುರುಗಳಾಗಂಗಿಲ್ಲ. ಇಂತೂ ಏನಾಗಬೇಕು? ಶಾಸ್ತ್ರ ಗ್ರಂಥ ನಿರ್ಮಾಣ ಮಾಡ್ತಿರ್ಬೇಕು. ನಿರ್ಮಾಣ ಮಾಡೋದು ಬಿಡಲಿ, ನಿರ್ಮಾಣ ಮಾಡಿದ್ರೆ ಪಾಠರೇ ಹೇಳ್ತಿರ್ಬೇಕು. ಬರೀ ಪಾಠ ಬರೀ ಕಾಲ ಮಾಡ್ಕೊತೀವಿ ಗುರುಗಳಾಗಂಗಿಲ್ಲ. ಬರೀ ಪಾಪಗಳಿಗೆ ಅಷ್ಟೇ ಗುರುಗಳು. ಅದಕ್ಕೆ ಕಾರಣ ಗುರುಣ ಅನ್ನೋದೇ ಅರ್ಥ ಅತ್ಯುತ್ತಮ ಗ್ರಂಥಕಾರ ಆಗಬೇಕು. ಯಾರು? ಗುರುಗಳಾದವರು. ವೇದವ್ಯಾಸ ಗುರುಣ ಶಾಸ್ತ್ರಾಣ ಪ್ರಭವ. ಪ್ರಭವ ಅಂದ್ರೇನು? ರಚಯಿತ ಅಥವಾ ಪ್ರಕಟ ಮಾಡಿದ. ವೇದ ಅಂದ್ರೆ ಪ್ರಕಟ ಮಾಡಿದ ಅವರು. ಸರಿ, ಗ್ರಂಥ ಬರೋದು ಎಂದು ಕೊಟ್ಟು ಮೂರನೇದು ಏನು? ಅಜಾದಿಭ್ಯ ತದರ್ಥತಃ ಉದಿತಂ. ಅಜಾದಿಭ್ಯ ತದರ್ಥತಃ ಅಂದ್ರೆ ವೇದಾದಿಗಳು ಅದರ ಮೋಕ್ಷ ಸಲುವಾಗಿ ಬ್ರಹ್ಮರುದ್ರಾದಿಗಳು ಏಕಾಂತ ಭಕ್ತರು ಇತ್ತು. ಬ್ರಹ್ಮರುದ್ರಾದಿಗಳಿಗೆ ಸಜ್ಜನರ ಮೋಕ್ಷಕ್ಕಾಗಿ ಭಾರೀ ಪ್ರಯತ್ನವನ್ನು ಮಾಡುವ, ಭಗವಂತನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡುವ ಬ್ರಹ್ಮರುದ್ರಾದಿಗಳಿಗೆ ಉಪದೇಶ ಮಾಡಿದ್ದರಿಂದ ವೇದವ್ಯಾಸರು ಶ್ರೇಷ್ಠರು. ಅವರು ಬರಬೇಕಂತ ಹೆಸರು. ಮೂರು ಕಾರಣ ಕೊಟ್ಟ.
ಏನು ಕೊಟ್ಟರು? ಗುರುರ್ ಗುರುಗುಣ ಜಗದ್ಗುರುಗಳಾದ ಬ್ರಹ್ಮರುದ್ರಾದಿಗಳಿಗೆ ಬರೇ ಗುರುಗಳಂದ್ರೆ ಪೀಠದಾಗ ಕೂತು ಅಲ್ಲ, ಅವರಿಗೆ ಶಾಸ್ತ್ರ ಉಪದೇಶವನ್ನು ಮಾಡಿದ ಗುರುಗಳು. ಮೋಕ್ಷಕ್ಕಾಗಿ ಇತರರಿಗೆ, ಭಗವತ್ ಪ್ರಾಪ್ತಿಗಾಗಿ ಬ್ರಹ್ಮಾದಿಗಳು. ಮೂರನೇದ್ದು ಯಾರೋ ಮಾಡಿದಂಥ ಪಾಠ ಹೇಳ್ತಾರೆ ಮಾತ್ರ. ಅವರ ಅನುಗ್ರಹಕ್ಕಾಗಿ ವೇದಾದಿಗಳನ್ನು ಪ್ರಕಟ ಮಾಡಿದರು, ವೇದಾರ್ಥ ನಿರ್ಣಯವನ್ನು ಮಾಡಿದರು, ಮಹಾಭಾರತ ಗ್ರಂಥವನ್ನು ಬರೆದರು. ಈ ಮೂರು ಕಾರಣಕ್ಕಾಗಿ ವೇದವ್ಯಾಸರೇನಾದರೂ ಅವರ ಪರಮ ಪ್ರಾಮಾಣಿಕರು. ಅವರ ಬರೆದ ಗ್ರಂಥ ಪರಮ. ಇದು ಮೂರು ಹೇಳಿ ಈ ಶ್ರೀಮದಾಚಾರ್ಯ ಹೇಳಿದರು, ಗುರುತ್ವಾತ್ ಬಾದರಾಯಣ, ಬಾದರಾಯಣ ಗುರುಣಾಂ ಗುರುತ್ವಾತ್, ಬಾದರಾಯಣ ಶಾಸ್ತ್ರಾಣಾಂ ಪ್ರಭವತ್ವಾತ್, ಬಾದರಾಯಣ ಅಜಾದಿಭ್ಯ ತದರ್ಥತಃ ಉದಿತತ್ವಾತ್. ಅಂದರೆ ಮಾನಂ ಅವರ ಮಾಡಿ ತದುದಿತಂ ಅವರಿಂದ ಹೇಳಲ್ಪಟ್ಟ ಈ ಗ್ರಂಥವು ಪರಮ ಪ್ರಮಾಣ. ಮೂರು ಕಾರಣ ಕೊಟ್ಟರು. ಮೂರು ಗೊತ್ತಾಯ್ತು. ಇದನ್ನೇ ನಮ್ಮ ಟೀಕಾಕೃತ್ಪಾದರು ಯಾವ ರೀತಿಯಾಗಿರ್ತಾರೆ ನೋಡಿ. ಗುರುಗುರುಣಾಮಿತ್ಯಾದಿ ಹೇತೂನಾಂ ಭರ್ತೃಶ್ರೋತ್ರ ಪ್ರಸಂಗಾನಾಂ ಅನುಕೂಲ್ಯೇನ ಸಾಕ್ಷಾತ್ ಸಾಧ್ಯಾನಿ ಮಾನಮಿತಿ ಪರಮಸಾಧ್ಯ ನಿರ್ದೇಶ ಇತಿ ಜ್ಞಾತವ್ಯಂ. ಅಂತೂ ಈ ಗ್ರಂಥವನ್ನು ಬರೆದ ನಿಮ್ಮಲ್ಲಿ ಒಂದು ಇರೋದು ಏನಂದ್ರೆ, ಈ ವಾಕ್ಯ ಪ್ರಮಾಣ ಯಾಕಂದ್ರೆ ಆಪ್ತರ ಹೇಳ ಆತ ನಮ್ಮ ಅಪ್ಪ ಅಮ್ಮ ಈ ಆಪ್ತನು ಅದು ಯಥಾರ್ಥ ಭಕ್ತ. ವೇದಾಂತಾದಿಗಳನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಹೇಳೋಂಗೆ ಆಪ್ತ ಅಂತ. ಆಪ್ತ ವೇದವ್ಯಾಸರು ಪರಮ ಆಪ್ತರು, ಪರಮ ಆಪ್ತರು. ಆಪ್ತಿ ಅಂತಂದ್ರೆ ಚೆನ್ನಾಗಿ ಪರಮ ಪ್ರಾಮಾಣಿಕರು ಅಂತ ಟೀಕಾರಾಯರು ಹೇಳ್ತಾರೆ. ಇಂಥ ಆಪ್ತರಾದ ವೇದವ್ಯಾಸದೇವರು ಹೇಳಿದ್ದರಿಂದ ಈ ಶಾಸ್ತ್ರ ಪರಮ ಪ್ರಮಾಣ. ನೋಡಿ, ನೀವೆಲ್ಲ ಎಲ್ಲಿದ್ದೀರಿ ನೋಡ್ಕೊಳ್ಳಿ. ನಾನು ಸುಧಾಸುರವಾಗಿಲ್ಲ, ಭಾಳ ಅನುವ್ಯಾಖ್ಯಾನ ಭಾಳ ಸುಲಭವಾಗಿಲ್ಲ. ಅನುವ್ಯಾಖ್ಯಾನ ಸುಧಾರಿಗಳು ಯಾವ ಗ್ರಂಥದ ಮೇಲೆ ಇಷ್ಟು ವ್ಯಾಖ್ಯಾನ ಮಾಡ್ಲಿಕ್ಕಂತ ಅನ್ನೋದು ಆ ಗ್ರಂಥದ ಪ್ರಾಮಾಣ್ಯ ನೋಡೋದು. ಅದು ಶ್ರೀಮದಾಚಾರ್ಯರು ಇಲ್ಲಿ ತನಕ ಹೋಗ್ಯಾರಂದ್ರೆ ನಾವು ಎಷ್ಟೋ ಮಾತಾಡ್ತಿರ್ತೀವಿ, ಇನ್ನೂ ಮಾತಾಡ್ತಿರ್ತೀವಿ. ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ, ಆಧಾರ ಇಲ್ಲ. ಆಧಾರ ಇದ್ದರೂ ಯಾವುದೋ ಒಬ್ಬ ದಡ್ಡ ಬರೆದಿದ್ದಂಥ ಆಧಾರ ಅದು ಪ್ರಮಾಣ ಏನಾಗಿಲ್ಲ. ಅವ ಅತ್ಯಂತ ಪರಮ ಅನಾಪ್ತ. ಇವತ್ತಿನೆಲ್ಲ ಚರ್ಚಾಗಳು ಯಾಕೆ ವೀಕ್ ಆಗತ್ತ ಅಂದ್ರೆ ಮೊದಲು ಅದಕ್ಕೆ ಆಧಾರ ಕೊಟ್ಟರು ನಾವು ಯಾವ ಬರಲ್ಲ, ಅವನೇ ಮಹಾ ಮೂಡಿರ್ತಾನೆ ಊಟ ಅವನಿಗಂತ ನೀವು ವ್ಯಾಖ್ಯಾನ. ಅದಕ್ಕೆ ನೀವು ಯಾವಾಗಲೂ ಒಂದು ಯಾವುದೇ ಮಾತಾಡಬೇಕಾದ್ರೆ ಪ್ರಾಮಾಣಿಕವಾಗಿ ಮಾತಾಡಬೇಕು. ಅದಕ್ಕೆ ಪ್ರಾಮಾಣಿಕ ಮಾತಾಡಬೇಕಾದ್ರೆ ಅದು ವೇದ ಮೂಲಕ ಆದರೂ ಆಗಿರಬೇಕು, ಆಪ್ತಿ ಮೂಲಕ ಆಗಿರಬೇಕು. ಆಪ್ತರಂದರೆ ಯಾರು? ಯಥಾರ್ಥವಾಗ್ತ ವೇದವ್ಯಾಸರು ಪರಮ ಆಪ್ತರು. ಆಪ್ತಂದ್ರೆ ಗೊತ್ತಾಯ್ತಿಲ್ಲ, ಬರೀ ಒಂದು ಸಂಬಂಧಿಗಳಂತಲ್ಲ ಮಾತ್ರ ಏನನ್ನು ಆಪ್ತದೆ ಆಪ್ತದೆ ಸಾಮಾನ್ಯ. ಯಥಾರ್ಥವಕ್ತ ಸರಿಯಾದ ಜ್ಞಾನ ಮಾಡಿಕೊಂಡು ಸರಿಯಾಗಿ ಜ್ಞಾನ ಮಾಡ್ತಾವ. ಹಾಂ, ಬರೇ ಜ್ಞಾನ ಮಾಡ್ಕೊಂಡು ಆಗ್ತಲ್ಲ. ಹಾಂ, ಹಾಗಾದ್ರೆ ಟೀಕಾರ ಇದನ್ನು ವಿಸ್ತಾರ ಮಾಡಿ ಆಪ್ತಂದ್ರೆ ಯಾವ ಶುರುವಾಗಿ ಇದಕ್ಕೆ ಗೊತ್ತಾಯ್ತಿಲ್ಲ. ಬ್ರಹ್ಮಸೂತ್ರ ಪ್ರಮಾಣ ಯಾಕೆ ವೇದವ್ಯಾಸ ಬರ್ತದೆ, ವೇದವ್ಯಾಸ ಪ್ರಮಾಣ ಯಾಕೆ ಆಪ್ತಂದ್ರೆ ಏನು? ದಿಕ್ ಹತ್ತಿದ್ರು. ನಾ ಇದನ್ನು ಶಿಕ್ಷಕ ದೃಷ್ಟಿಯಿಂದ ಹೇಳ್ತೀನಿ. ಶಾಲೆಯೊಳಗೆ ಶಿಕ್ಷಕರು ಹೆಂಗೆ ಹುಡುಗರಿಗೆ ಹೇಳ್ತಾನೆ ಹಂಗೆ ಹೇಳ್ತೀನಿ. ಇದಕ್ಕೆ ನೀವು ಅನಿಸ್ತು ರಿಪಿಟೇಷನ್ ಮಾಡಿಕತ್ತಾರಲ್ಲ. ರಿಪಿಟೇಷನ್ ಯಾಕೆ ಮಾಡಿರ್ತಾರೆ ನಿಮಗೆ ತಿಳಿಬೇಕು. ಈ ಬ್ರಹ್ಮಸೂತ್ರ ಪರಮ ಪ್ರಮಾಣ ಆಗಬೇಕಂದ್ರೆ ಬರೆದವ್ರ ಪ್ರಮಾಣ ಆಗಬೇಕು. ಬರೆದವ್ರ ಪ್ರಮಾಣ ಹೆಂಗಂದ್ರೆ ಆಪ್ತರಾಗಿ. ಆಪ್ತ ಅಂದ್ರೆ ಯಾರು? ಈಗ ವಿವಕ್ಷಿತಾರ್ಥ ತತ್ವಜ್ಞಾನ ಕರ್ಣಪಾಠವ ವಿವಕ್ಷಾಶಯತಿ ತ್ರಯಂ ವಕ್ತು ಆನುಕೂಲ್ಯಂ ವಕ್ತಾನುಕೂಲ್ಯ ವಕ್ತಾನುಕೂಲ್ಯ ಪ್ರಸಂಗಾನುಕೂಲ್ಯದಿಂದ ಕೂಡಿದ ಮಾತು ಆಪ್ತವಾಕ್ಯ. ಹೆಂಗೆ ಸೂಕ್ಷ್ಮ ಮಾಡ್ತಾರೆ. ಅದು ನಮ್ಮ ತಿಳುವಳಿಕೆ ಎಷ್ಟು ಸ್ಪಷ್ಟ ಇರಬೇಕು, ಪ್ರಮಾಣ ಶುದ್ಧ ಇರಬೇಕು. ಅದನ್ನು ಆ ತಿಳುವಳಿಕೆ ಮೂಡಿಸಿದವರು ಎಷ್ಟು ಉತ್ತಮರಾಗಿರಬೇಕು. ಅದಕ್ಕೆ ಈ ಆಪ್ತಿ ಮೂಲಕ ಆಪ್ತವಾಕ್ಯ ಅಂದರೆ
ಏನು ವಕ್ತಾನುಕೂಲ್ಯ ವಕ್ತಾನುಕೂಲ್ಯ ಪ್ರಸಂಗಾನುಕೂಲ್ಯದಿಂದ ಕೂಡಿರಬೇಕು. ವಕ್ತಾನುಕೂಲ್ಯ ಅಂದರೆ ಹೇಳತಕ್ಕಂತಹ ಗುರು ಅನುಕೂಲ ಆಗಿದೆ. ಅನುಕೂಲ ಅಂದ್ರೆ ಏನು ಅಂದರೆ ನೀವು ಕೇಳಿದಷ್ಟು ಮಾಡ್ಸಾಕ ಅನುಕೂಲ ಅಂದ್ರೆ ಏಬಲ್ ಎಬಿಲಿಟಿ. ಹಾಂ, ವಕ್ತಾನುಕೂಲ್ಯ ಅಂದ್ರೆ ವಕ್ತಾನುಕೂಲ ಮತ್ತು 3 ಗುಣ ನಾವು ಹೇಳತಕ್ಕಂಥ ಪಿಂಡಿನ ಕೂತ್ಕೊಂಡು ಹೇಳತಕ್ಕಂಥ ಗುರುವಿಗೆ ವಿವಕ್ಷಿತಾರ್ಥ ತತ್ವಜ್ಞಾನ, ಹೇಳಬೇಕಾದ ವಿಷಯದ ಬಗ್ಗೆ ಸರಿಯಾದ ಜ್ಞಾನ. ಮಾಸ್ತರ್ಗೆ ಮಾಡೋದಿಗೂ ಅನ್ವಯ ಅಷ್ಟೇ. ಯಾರ್ಯಾರು ಹೇಳ್ತಾರೆ ಎಲ್ಲ ವಿಷಯ ಬೇಡ, ಎಲ್ಲ ವಿಷಯ ಬೇಡ. ನೀವು ಸಣ್ಣ ಇವತ್ತು ನಮ್ಮ ಆಚಾರ್ಯ ಹೇಳ್ತೀವಿ, ನೀವು ಎಲ್ಲ ವಿಷಯ ಹೋಗಬೇಡ. ಆವತ್ತೇನು ಪಾಠ ಹೇಳೋದಲ್ಲ ಅದನ್ನೇ ತಯಾರು ಮುಂದಿನ ಕೇಳಿದ ಆಮ್ಯಾಗ ಹೇಳ್ತೀವಪ್ಪ ಅಂತ ಹೇಳಿ ಅದು ಪಾಠ ಹೇಳುವ ವಿಷಯವನ್ನೇ ಅದಾಮಾದ ಓದ್ಕೊಂಡು ಪಾಠ ಹೇಳಿದ್ರೆ ಗ್ರಂಥಕ್ಕೆ ಅನ್ಯಾಯ. ಎಲ್ಲ ಬೇಡ. ಇವತ್ತು ನೀವು ಒಂದು ಓದಿ ಪುಟ ಹೇಳೋದಿದೆಯಲ್ಲ ಅಷ್ಟೇ. ವಿವಕ್ಷಿತ ಅರ್ಥ ಅಂದರೆ ನಿನಗೆ ಹೇಳಬೇಕಾದ ನಿನ್ನ ಸಬ್ಜೆಕ್ಟ್ ಅಲ್ಲ, ಅದರ ಬಗ್ಗೆ ಸರಿಯಾದ ಜ್ಞಾನ. ಬರೀ ಉಪನ್ಯಾಸ ಮಾಡೋರು ಎಲ್ಲ ವೇದ ಮಂತ್ರ ಅನ್ನೋರಿಗೂ ವೇದ ಮಂತ್ರ ಅಂತಿರ್ತಾರೆ, ಅಬದ್ಧವಾಗಿ ಅಂತಿರ್ತಾರೆ. 90% ನಾ ಭಾಮಂದಿಗೆ ಎಲ್ಲ ಅಬದ್ಧ, 10% ಚಲೋ ಅಂತ. ಅದ್ಯಾವುದೋ ಪುಸ್ತಕ ನೋಡಿ ಓದೋದು, ಇದು ಮಾಡೋದು, ಸ್ವರ ಇಲ್ಲ, ಇದು ಇಲ್ಲ. ಇನ್ನು ಅವ್ರಿಗೆ ಬಿಟ್ಟು ಅವ್ರಿಗೆ ಗತಿ ಇಲ್ಲ. ಅವ್ರಿಗಿಂತ ಕೆಳಮಟ್ಟಕ್ಕೆ ನಮಗೆ ಇವ್ರು ಸಾಕು, ನಮ್ಗಿದಕ್ಕೆ ಇವ್ರು ಸಾಕಂತ. ಯಜಮಾನ ಅನುಕೂಲ್ಯ ಅನುಕೂಲ. ಅದ ಕಾರಣ ಆ ಯಥಾರ್ಥವಾಗ್ತ ಸರಿಯಾಗಿ ತಿಳಿ ವಿವಕ್ಷಿತಾರ್ಥ ವಿವಕ್ಷಿತ ಅಂದರೆ ನೀವೇನು ಹೇಳಬೇಕಾಗಿಲ್ಲ ಆ ವಿಷಯದ ಬಗ್ಗೆ ಅವಾಗ ಸರಿಯಾದ ಮೊದಲನೇ ಅನುಕೂಲ್ಯ ಅನುಕೂಲ ಗುಣ ಇದು. ಹಾಂ, ಅನುಕೂಲ ಅಂದರೆ ಅದು ಹೇಳಲಿಕ್ಕೆ ಬೇಕಾದ ಯೋಗ್ಯತೆ. ಎರಡನೇದ್ದು ಕರ್ಣಪಾಠ. ತಿಳ್ಕೊಂಡಿರಿ ಚಲೋ, ಹೇಳಿಕ್ಕೆ ಬಂದೇ ಇದ್ರೆ ನೀವು ಯಾವನೋ ಪಾಠ ನಮ್ಮ ಸ್ವಾಮಿಗಳ ಯಾವುದೋ ತಮಿಳುನಾಡು ಊರಾಗಿ ಕೂಡಿಸಿ ಕೊಟ್ಟು ನಾವು ಸ್ವಾಮಿ ಭಾಳ ಕಷ್ಟಪಟ್ಟು ದಾಸ ಸಾಹಿತ್ಯ ಮಾಡ್ಯಾನ. ಒಂದು 10 ಮಿನಿಟ್ ಹಾಡು ಹೇಗೆ ಹಾಡು ಹಳ್ಳಿ ಒಳ್ಳೆಯದು ಹಾಡು ಶುರು ಮಾಡ. ಶೂದ್ರನಾಮಗ 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 ಶೂದ್ರ ಯಾರು? ಸೂತ್ರನಾಮಕ ಸುಂದರ ಪಾತ್ರ ವಾಯುದೇವನ ಹಾಡದಲ್ಲ, ಸೂತ್ರನಾಮಕ ಅವ ಶೂದ್ರನಾಮಗ. ತಮಿಳ್ನಾಡಿನಾಗ ಹೋಗ ಶೂದ್ರನಾಮಗ ಹತ್ತಸ್ನಾಮ ಮಾತು ಸಾಕು. ಅಂದ್ರೆ ಶೂದ್ರನ ಮಗ, ಶೂದ್ರನಾಮ. ಈ ತಮಿಳ್ನಾಡು ನೋಡಿ ಹೇಳಿಟ್ಟು ಮಾಡಿಟ್ಟು ಬಂದಿಟ್ಟಲ್ಲೋ ಈಗ ಹೇಳಿ ನಮಗೆ ಬಂದು ಬಿಟ್ಟಲ್ಲೋ ಬಂದಿಟ್ಟಲ್ಲೋ. ಅವ್ರು ಮರಾಠಿ ಮಾತಾಡ್ತಿರ್ತಾರೆ, ನೋಡ್ತಿರ್ಬೇಕು, ಅದೇ ಇರ್ತದೆ ಮರಾಠಿ. ಹಂಗೆ ಒಬ್ಬ ಕನ್ನಡ ಪಾಠವ ಅಂತ ಹೇಳಲಿಕ್ಕೆ ನಾವೊಂದು ಕೇಳೋದೊಂದು. ಅದಕ್ಕೆ ಕನ್ನಡ ಪಾಠವ ಅಂದ್ರೆ ಉಪನ್ಯಾಸಕ್ಕೆ ಬೇಕಾದ ವಾಗೀಂದ್ರಿಯ, ಶ್ರೋತ್ರೇಂದ್ರಿಯ, ಬುದ್ಧಿ 3 ಕರೆಕ್ಟ್. ನೀವು ಕೇಳೋ ಪ್ರಶ್ನೆ ಒಂದು ಅವ್ನು ಹೇಳೋದು. ಈ ಕರ್ಣ ಪಾಠವ, ಕರ್ಣ ಅಲ್ಲ ಕರ್ಣದ ಕಿವಿ ಮಂದಿ ಆಗ್ತದೆ, ಬಾಯಿ ಕಿವಿ ಎಲ್ಲ ಕರ್ಣ ಪಾಠ. ಅಂದ್ರೆ ನಿರೂಪಣ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಅಂತಿರ್ತಾರೆ. ಮೆಂಟಲ್ ಫಿಟ್ನೆಸ್ಗೆ ವಿವಕ್ಷ ತತ್ವಜ್ಞಾನ, ಫಿಸಿಕಲ್ ಫಿಟ್ನೆಸ್ಗೆ ಮೂರನೇದ್ದು ವಿವಕ್ಷ, ಹೇಳಬೇಕಂತ ಇಚ್ಛಾ. ಎರಡೂ ಇರ್ತಾವ. ಎಲ್ಲ ಹೇಳಿದ್ರೆ ಯಾರು ನಮ್ಮ ತಲೆಮೆ ಕೈ ಇರ್ತಾರಂತ ಅದಾವಲ್ಲ ಹೇಳ್ಬೋದು. ಇಂಥ ಕೆಲವು ಮಂದಿ ಇರ್ತಾರೆ ಎಲ್ಲ ಹೇಳ ಕೆಲವು ಸಾಲಾಗಿ ಹಿಂದಕ್ಕೆ ಈ ಹಂಗೆ ಬರ್ತಿಲ್ಲ. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ ಅದ ಹೇಳ್ಬೇಡ ಹುಡುಗರಿಗೆ. ಸರಿ ಅದು ಮನೆಯಾಗ ಬಂದು ಮನೆಯಾಗ ಬಾ ಅದಲ್ಲ
ಇಂಥ ಬಂದಿತ್ತು ವಿವಕ್ಷ ಅಂದ್ರೆ ಕೃಷ್ಣನಿಗೆ ಉದ್ಧಾರ ಮಾಡಬೇಕು, ಅವನಿಗೆ ತಿಳಿಯಬೇಕು ಎಂಬ ಪ್ರಾಮಾಣಿಕ ಕಳಕಳಿ ಅಂತಾರೆ. ಕಳಕಳಿ ವಿವಕ್ಷ. ಇವು ಮೂರು ಸ್ವಯಂ ವಕ್ತು ಆನುಕೂಲ್ಯ. ಇದು ಆನುಕೂಲ್ಯ ಅಂದ್ರೆ ಹೇಳತಕ್ಕಂಥವನ ಯೋಗ್ಯತೆ, ವಕ್ತಾನುಕೂಲ್ಯ. ಇನ್ನು ಶ್ರೋತ್ರಾನುಕೂಲ್ಯ ಅಂದ್ರೆ ಏನು? ತತ್ವಜ್ಞಾನ ಯೋಗ್ಯತ ವಕ್ತೃ ಪ್ರೀತಿ ವಿಷಯತಾ ಚೇತಿ ಸ್ವಯಂ ಶ್ರೋತು. ತತ್ವಜ್ಞಾನವನ್ನು ಕೇಳೋನು ಯೋಗ್ತಾ ಏನು, ಕೇಳೋನು ಅನುಕೂಲ್ತಾನೇನು, ಇದನ್ನು ಕೇಳಬೇಕು ತಿಳ್ಕೋಬೇಕು ಅಂತ ಹಂಬಲಿರಬೇಕು, ಆಸಕ್ತಿ ಇದೆ. ತತ್ವಜ್ಞಾನ ಯೋಗ್ಯತಾ ಎಲ್ಲ ಬಂತು, ಯೋಗ್ತಾ ಎಲ್ಲ ಬಂತು. ಅವನಿಗೂ ಕಿವಿ ಸರಿ ಇರಬೇಕು, ಎಲ್ಲ ಸರಿ ಬಂತು, ಕಿವಿ ಸರಿ ಇರಬೇಕು, ತಿಳಿದುಕೊಳ್ಳಬೇಕೆಂಬುವಂತಹ ಇಚ್ಛಾ ಇದೆ. ಆಮೇಲೆ ಅದನ್ನು ವಕ್ತು ಪ್ರೇಮ, ಹೇಳತಕ್ಕಂಥ ಪ್ರೀತಿಗೆ ಪಾತ್ರ ಆಗಿರ್ಬೇಕು. ಅವನಿಗೆ ಸಿಕ್ಕಾಪಟ್ಟೆ ಅನ್ಯಾಯ ಮಾಡಿ ಮುಂಬಂದು ಕೂತ ಹೆಂಗೆ ಹೇಳ್ತಾರೆ. ವಕ್ತು ಪ್ರೇಮಾಸ್ಪದ ನೋಡ್ರಿ. ಅದು ಈಗ ಹೆಂಗೆ ಬಡಸಾವ್ ಹೆಂಗಿರಬೇಕು, ಊಟ ಮಾಡಿ ಈಗ ಹೇಳ್ದಂಗಾಯ್ತು. ಬಡಸಾವಿಗೆ ಏನು ಬೇಕು? ಹಸಿವು ಇರಬೇಕು. ಆಮೇಲೆ ಯಾರು ಬಡಿಸ್ತಾರೋ ಸ್ವಲ್ಪ ಅವ್ರ ಜೊತೆ ಸಂಬಂಧ ಸುರೇ ಇರಬೇಕು. ಇಲ್ಲ ತಲೆನ ಸಾಲ ಹಾಕೊಳ್ಬೇಕು, ಬಿಸಿ ಸಾರು ತಂದಾಗ ಏನೋ ಅಂದ್ಬಿಟ್ಟು ಹಾಕ್ತಾನೆ ಹಾಕೋ. ಅದಕ್ಕೆ ಏನು ಮಾಡಬೇಕು? ಕೇಳತಕ್ಕಂತಹ ಕೇಳತಕ್ಕಂಥ ಯೋಗ್ಯತೆ ಆಗಿರಬೇಕು, ಯೋಗ್ಯತಾ ಇರಬೇಕು. ಈ ಉದಾಹರಣೆ ಸುಧಾ ಓದ್ಲಿಕ್ಕತ್ತೀವಿ, ಒಮ್ಮೆ ನಿಮ್ಮ ಸುಧಾ ಹೇಳೋದ 80 ವರ್ಷ ಬೇರೆ ಬೇರೆ ಗ್ರಂಥ ಹೇಳ್ದ ಸುಧಾ. ಈ ಒಬ್ಬ ಸಣ್ಣ ಈಗ ಬಂದಾನಕ್ಕೆ ನಾವು ಸನ್ಯಾಸ ಕೊಡ್ಬಾರ್ದು. ತಮೇವ ಶಾಸ್ತ್ರ ನಮ್ಮ ಸೂತ್ರಗಳ ಪರಮ ಪ್ರಮಾಣ. ಯಾಕಪ್ಪ ಅಂತಂದರೆ ಅವ್ರಿಗೆ ಏನು ಮಾಡಬೇಕು? ಪಾಪ ಸಂಜ್ಞಾನ ಯಾವುದೋ ದೊಡ್ಡ ಪಂಡಿತರು ಸತ್ಯಾನ ಕಥೆ, ಸತ್ಯಾನ ಓದಿದ್ದಿದ್ದು ಆಚಾರ ಅಂತ ಪುಸ್ತಕ ಕೊಟ್ಟಾರ. ಸತ್ಯ ಅನ್ನೋದು ಇದು ಪಾರಮಾರ್ಥಿಕ ಸತ್ಯನೋ, ವ್ಯಾವಹಾರಿಕ ಸತ್ಯನೋ, ಅಥವಾ ನಾರಾಯಣ ನರಿಯತಿ ಇತಿ ನಾರಂ ಜ್ಞಾನಂ. ಅವನು ತಾಸಾಯ ತಂಗಿಯ ಬಾಳೆಹಣ್ಣು ಬರಲಿಲ್ಲ, ಶ್ರೀಕರಣ ಇದು ಬರಲಿಲ್ಲ, ಅದೇನು ಸತ್ಯ ಕಥೆ ಬರ್ತಾವ ಕಲಾವತಿ ಏನು ರೀ ದೊಡ್ಡ ಪಂಡಿತರು ದಿನ ಇವರು ಸತ್ಯ ನಾರಾಯಣ ಶಬ್ದ ಅಂತ ಹೇಳ್ತಾರೆ. ಸಾಕು ಸಾಮಾನ್ಯ ಬಂದು ಹೇಳ್ಬೋದು. ಅಂದ್ರೆ ಅವರಿಗೆ ವಿವಕ್ಷಿತ ತತ್ವಜ್ಞಾನ ಇರೋಂಗಿಲ್ಲ. ಅವ್ರು ವಕ್ತು ಅಂದರೆ ಕೇಳತಕ್ಕಂಥ ಯೋಗ್ಯತಾ ಇರಬೇಕಂತ. ಅದಕ್ಕೆ ಏನು ಹೇಳೋದು? ವಕ್ತು ಕೇಳತಕ್ಕಂಥವರ ಪ್ರೀತಿಗೆ ಪಾತ್ರನಾಗಿರಬೇಕು, ತತ್ವಜ್ಞಾನಕ್ಕೆ ಯೋಗ್ಯನಾಗಿರಬೇಕು. ಇದು ಎರಡು ಶ್ರೋತ್ರಾನುಕೂಲ. ಅದಕ್ಕೆ ಕೇಳತಕ್ಕಂಥವನು ಯೋಗ್ಯ. ಇದು ಪ್ರಸಂಗಾನುಕೂಲ. ಶ್ರೋತೃ ಪ್ರಯೋಜನೋದ್ದೇಶ ಪ್ರಸಂಗ. ಏನು ಶ್ರೋತೃ ಪ್ರಯೋಜನ? ಕೇಳತಕ್ಕಂಥವರ ಪ್ರಯೋಜನ ಉದ್ದೇಶನೇ ಪ್ರಸಂಗ. ಈಗ ನಾವೆಲ್ಲರೂ ಮೋಕ್ಷಕ್ಕೆ ಹೋಗಬೇಕು, ಸಾಧನಾ ಮಾಡಿಕೊಳ್ಬೇಕು ಎಂಬ ಒಂದು ಪ್ರಯೋಜನ ಇಟ್ಕೊಂಡು ಬಂದು ಕೂತೀವೋ ಇಲ್ಲ, ಅದಕ್ಕೆ ತಕ್ಕಂತೆ ನಾವು ಹೇಳಬೇಕು ಇಲ್ಲ ಪ್ರಸಂಗ. ಈ ಪ್ರಸಂಗದೊಳಗೆ ಯಾವುದೋ ಒಂದು ಇಲೆಕ್ಷನ್ ವಿಷಯ ತಗೊಂಡು ಹೇಳ್ಬೇಕು ಮಾಡ್ತಾರೆ. ಇಲೆಕ್ಷನ್ ಹಂಗಾಗಿ ಈ ಪ್ರಸಂಗ ಪಾಠದ ಪ್ರಸಂಗದೊಳಗೆ ಒಂದು 5 ಮಿನಿಟ್ ಏನಾದರೂ ಹೇಳಿ ಅದನ್ನೇ ಹೆಚ್ಚು ಮಾಡಿ ಅದು ಪ್ರಸಂಗ ಅನುಕೂಲ. ಈ ಒಳ್ಳೆ ಮನೆಯೊಳಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಲಗ್ನ ನಮಗೆ ವೆಂಕಟೇಶ್ ಕಲ್ಯಾಣ ಹೇಳ್ರಿ ಕರೀತಾರೆ, ಚೆಂದಾಗಿ ಹೇಳ್ತೀನಿ. ಅದನ್ನು ಬಿಟ್ಟು ಗರುಡ ಪುರಾಣ ಹೇಳ್ತೀನಿ. ಗರುಡ ಪುರಾಣ ಹೇಳೋದಕ್ಕೆ ಪ್ರಸಂಗ ಅನುಕೂಲ. ಗರುಡ ಪುರಾಣ ಶ್ರೇಷ್ಠನೇ, ಪ್ರಸಂಗ ಅನ್ಬೇಕಲ್ಲ. ಅಥವಾ ಗರುಡ ಪುರಾಣ ಹೇಳೋ ಜಾಗದಾಗ ವೆಂಕಟೇಶ್ ಮಂಗಳಾಷ್ಟಕ ಅಂತ ಹೇಳ್ತಾರೆ. ಈ ಪ್ರಸಂಗಾನುಕೂಲ ಬೇಕು. ಹಾಗೆ ಇಲ್ಲಿ ಇದಕ್ಕೆ ಪ್ರಸಂಗ ಯೋಗ್ಯತೆ. ಹೀಗೆ ಭಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನ, ತತ್ವಗುರು. ಹಾಗೆ ಇವು ಮೂರೂ ಎಲ್ಲವ ಇದು ಮೂರೂ ತಿಳ್ಕೊಂಡವನ ಅವ ಆಪ್ತ. ನೋಡ್ರಿ, ಇಷ್ಟು ಮೂರು ಇದ್ದದ್ದು ವಾಕ್ಯದ ಆಪ್ತ ವಾಕ್ಯ. ಇಲ್ಲೇನು ಬರ್ತವೆ ವೇದವ್ಯಾಸರಿಂದ. ವೇದವ್ಯಾಸನಿಗೆ ಮೂರು ಅವನ ಮೊದಲಿಂದ ವಕ್ತಾನುಕೂಲವರಿಗೆ ಏನದ ಗುರು ಗುರುಣಾಮಿತಿ ಭಕ್ತು ಬಾದರಾಯಣಸ್ಯ. ನೋಡಿ, ಇವು ಮೂರು ಅವಂತಿಕ ಹೇಳ್ತಾರೆ ಶ್ರೀಮದಾಚಾರ್ಯ. ಗುರು ಗುರುಣ ಪ್ರಭವ ಶಾಸ್ತ್ರಾಣ ಅಂತಂದಲ್ಲ, ಇದು ವಕ್ತಾನುಕೂಲ ಹೆಂಗಲ್ಲ ಹೇಳ್ತಾರೆ. ವೇದವ್ಯಾಸನಿಗೆ ಆಪ್ತರಿಗೆ ಏನು ಬೇಕು? ವಕ್ತಾನುಕೂಲ.
ಆಪ್ತಿವಾಕ್ಯ, ಆ ವಾಕ್ಯ ಆಪ್ತವಾಕ್ಯ ಅಂತಂದರೆ ಈ ಮೂರೂ ಬೇಕು. ಈ ವಕ್ತಾನುಕೂಲ್ಯ ಅಂದರೆ ಏನು? ವಿವಕ್ಷಿತ ತತ್ವಜ್ಞಾನ, ಕರ್ಣಪಾಠವ ಮತ್ತು ವಿವಕ್ಷ, ಅವಿಪರೀಕ್ಷ ಅಂದರೆ ನೀವು ಮೋಸ ಮಾಡಬಾರ್ದಂತ ಇಚ್ಛೆ. ಇದು ವೇದವ್ಯಾಸಗಳು ಹೆಂಗೆ? ಗುರು ಗುರುಣಾಮಿತಿ ವಕ್ತು ಬಾದರಾಯಣಸ್ಯ. ಜಗದ್ಗುರುಗಳಾದ ಬ್ರಹ್ಮರುದ್ರಾದಿಗಳಿಗೇನೇ ಪಾಠ ಹೇಳ್ತಾರೆ ಅಂತಂದ್ರೆ ತತ್ವಜ್ಞಾನದ ನ್ಯಾಯಸುಧಾ ಗ್ರಂಥವನ್ನು ಚೆನ್ನಾಗಿ ಪಾಠ ಹೇಳಿಕತ್ತಾನಂತ ಅರ್ಥನೇ ಒಂದೊಂದು ಆ ಎಬಿಲಿಟಿ ಅದ ಅಂತಂದ್ರೆ. ಅದಕ್ಕೆ ವಕ್ತು ಬಾದರಾಯಣಸ್ಯ ವಿವಕ್ಷಿತ ತತ್ವಜ್ಞಾನೇ ಹೇಳಿ. ಯಾಕೆ ಯೋಯಸ್ಯ ತತ್ವೋಪದೇಶ ಯಾವನು ಯಾರಿಗೆ ತತ್ವೋಪದೇಶ ಮಾಡ್ತಾನೆ ನಾವು ಅದಕ್ಕಿಂತ ಉತ್ತಮವೇ ಬೇಕು. ಅದಂತ ಸರ್ವಜ್ಞ ಈ ಇವರು ಸರ್ವಜ್ಞ ಕಲ್ಪರಾದಂತಹ ಬ್ರಹ್ಮಾದಿಗಳಿಗೆ ತತ್ವೋಪದೇಶ ಮಾಡಿಕೊಳ್ತಾರೆ. ಬ್ರಹ್ಮರುದ್ರಾದಿ ಏನು ಮಾಡಿ ಅದು ಪ್ರಮಾಣ ಮತ್ತು ಅನ್ನೊಂದು ಮತ್ತೆ ನೀವು ಹೇಳೋದು ಮಾಡ್ತೀನಿ. ಬ್ರಹ್ಮರುದ್ರಾದಿಗಳಿಗೆ ವೇದವ್ಯಾಸ ದೇವರು ಏನು ಮಾಡಿದ್ರು? ಪಾಠ ಹೇಳಿದ್ರು. ನೀವು ಮಾತ್ರ ಹೇಳ್ಕೊತ ಹೇಳ್ತೀವಿ. ನಾವ್ಯಾಕಂತಂದ್ರೆ ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಭಾಷಣ ನೋಡಿ ಹೇಳ್ತಾರೆ. ಭಾಷಣ ಅಂತ ಹೇಳ ಬ್ರಹ್ಮರುದ್ರ ಮೊದಲಾದ ದೇವತೆಗಳಿಗೆ ಹುಟ್ಟಿದ ಕೂಡಲೇ ಮೇರು ಪರ್ವತಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ವಿಜ್ಞಾನ ರೋಚ ಪರಿಪೂರಿತಾಂತರ ಬಾಹ್ಯಹಾಂಡ ಕೋಶ ಮೈಕೋ ತತ್ವೋಪದೇಶವನ್ನು ಮಾಡಿದರು ಅಂತ ಬ್ರಹ್ಮಕಾಂಡ ಗರುಡ ಪ್ರಾಣದಿಂದ ಹೇಳ್ತಾರೆ ಶ್ರೀಮರಾಜ. ಮಾಡಿದ್ದಾರೆ ಚಿಕ್ಕದಿವತ್ತು ಪುಸ್ತಕ ಬ್ರಹ್ಮಕಾಂಡ, ಅಲ್ಲಿ 2 ಕಾಂಡ ಗರುಡ ಪ್ರಾಣದ ಬ್ರಹ್ಮಕಾಂಡ. ಅಲ್ಲಿ ಇದನ್ನು ಹೇಳ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಇವರು ಉಪದೇಶ ಮಾಡಬೇಕಂದ್ರೆ ಅವ್ರಿಗಿಂತ ಉತ್ತಮರಾಗ್ತಾರೆ ಇದು ಮತ್ತು ಇದೇ ಇತ್ತನೇನಾಭಿ ತತ್ವಜ್ಞಾನ ಕರ್ಣಪಾಠ. ಅತಃ ಸರ್ವಜ್ಞೋ ಗುರುಣಾಂ ಶಾಸ್ತ್ರಾಣಾಂ ಗುರುಪ್ರಭಾವಿತನೇನಾಗುತ್ತದೆ. ಇನ್ನು ಗುರು ಉತ್ತಮವಾದಂಥ ಶಾಸ್ತ್ರಗಳನ್ನು ನಿರ್ಮಾಣ ಮಾಡಿ ಉಪದೇಶ ಮಾಡ್ಯಾರ. ಇನ್ನು ಕರ್ಣಪಾಠವಿದೆ. ಕರ್ಣಪಾಠವಿಲ್ಲಾದೇನೆ ಬುದ್ಧಿ ಸರಿ ಇಲ್ಲದೆ ಗ್ರಂಥ ಬರೀತಾರೆ, ಪಾಠ ಹೇಳ್ತಾರೆ. ಕಾರಣ ಗುರು ಶ್ರೇಷ್ಠವಾದ ಶಾಸ್ತ್ರಗಳಿಗೆ ನಿರ್ಮಾಪಕರಾಗಿದ್ದರಿಂದ ತತ್ವಜ್ಞಾನ ಕರ್ಣಪಾಠವಂಚ ಸಾಧ್ಯ. ತತ್ವಜ್ಞಾನೋದಯವರಿಗೆ ಕರ್ಣಪಾಠವನು ಯೋ ಯಶ್ಚ ಯಾವದತ್ತ ಪ್ರತಿಪಾದಕ ಅಸ್ಯ ಪ್ರವಾಸ ತಾವಂತಮರ್ಥ ತತ್ವಜ್ಞಾನ ಅಯಂಚ ಇವರು ಎಲ್ಲ ಶಾಸ್ತ್ರಗಳ ಪ್ರಭಾವ ಪಂಚಗೃತ್ ವೇದೈ ಉತ್ಸನ್ನಾನ ಭಗವಾನ್ ವೇದ ಎಷ್ಟು ಬಹು ಆಗಮಶ್ಚ ಪ್ರಭಾಸೋತಿ. ಇನ್ನು ಪ್ರಚಂಡ ಆಗಮಗಳಿಗೆ ಯಾರು ಪ್ರಭಾವ ಪ್ರಕಟ ಮಾಡ್ತಾರೆ ಅವರು ಪಟುಕರ್ಣ ಭವತಿ. ಇವರು 4 ವೇದಗಳನ್ನು ಅದ್ಭುತವಾಗಿ ಪ್ರಕಟ ಮಾಡಿ ಹೇಳ್ತಾರಂದ್ರೆ ಒಟ್ಟು ಹೇಳೋರು ಇವರೇ ವೇದ. ಮತ್ತು ಅವರಿಗೆ ಬಾಯಿ ಕಿವಿ ಸರಿದ ವೇದ ಹೇಳ್ತಾರೆ. ಯಾರಿಗೆ ವಿಚಾರ ಸರಿಯಾದ ವೇದ ಅಂತಾರೆ ನಾವು. ವೇದ ಅನ್ನಬೇಕಾದ್ರೆ ವಿಚಾರ ಸರಿಯಲ್ಲ, ಉಪದೇಶ ಮಾಡಬೇಕಾದ್ರೆ ತಲೆ ಸರಿ ಇದು ಎರಡೂ ಮಾಡ್ಯಾರ. ಏನೋ ವೇದೋಚ್ಚಾರವನ್ನೂ ಮಾಡ್ಯಾರ, ವೇದ ಅರ್ಥವನ್ನು ಹೇಳ್ಯಾರ. ಇದು ಇವರಿಗೆ ಇಂದ್ರಿಯಗಳು ಸರಿ ಇಲ್ಲದ್ರೆ ಮಾಡ್ತಾರೆ. ಇದರಿಂದ ಏನು ಗೊತ್ತಾಗ್ತದೆ? ಶಾಸ್ತ್ರಾಣಾಂ ಪ್ರಭುತ್ವಾತ್ ಅಂತ ಹೇಳಿದ್ದರಿಂದ ಪಟುಕರ್ಣ, ಗುರುಣಾಂ ಗುರುತ್ವಾತ್ ವಿವಕ್ಷ ತತ್ವಜ್ಞಾನ. ಇನ್ನು ಅಜಾದಿಭ್ಯ ಇತಿ ವಕ್ತೃಪ್ರೇಮಾಸ್ಪದತ್ವ ನೈ ಸ್ವಯಂ ತತ್ವಜ್ಞಾನ ಯೋಗ್ಯ ಪರೇಶಾಂತಪೋ. ಅಜಾದಿಭ್ಯ ಇತಿ ವಕ್ತೃ ಪ್ರೇಮ. ಇನ್ನು ಇದು ಆಯಿತು, ಏನು ವಕ್ತಾನುಕೂಲ್ಯ ಆಯಿತು. ವಕ್ತಾನುಕೂಲ್ಯ ಇನ್ನೊಂದು ಹೇಳ್ಬೋದು. ಯಾವುದೋ ವಿವಕ್ಷ ತತ್ವಜ್ಞಾನ ಈ ಬ್ರಹ್ಮರುದ್ರಾದಿಗಳಿಗೂ ಮತ್ತು ಯೋಗ್ಯರಾದ ಉಪದೇಶವನ್ನು ಮಾಡಬೇಕಂತ ಇಚ್ಛಾ ಅದ ಅಂತೇಳಿ ಅವತಾರ ಮಾಡಿದ್ದೇವೆ. ಅದಕ್ಕೆ ನನ್ನ ಇಚ್ಛಾಂಕ ಅದನ್ನೇ. ಹೀಗೆ ಈ ಅನುವ್ಯಾಖ್ಯಾನದ ಮೊದಲನೇ ಲೈನ್ ಶ್ಲೋಕದೊಳಗೆ ಗುರುಗುರುಣ ಪ್ರಭವ ಶಾಸ್ತ್ರಾಣ ಬಾದರಾಯಣ ಎಂಬುವಂಥ ಒಂದು ವಾಕ್ಯದ ಒಳಗೆ ಏನು ಬಂತು? ವಕ್ತಾನುಕೂಲ್ಯ ವಿವಕ್ಷದಾತ ತತ್ವಜ್ಞಾನ ಕರ್ಣಪಾಠವ ವಿವಕ್ಷ 3 ಬಂತು. ಇನ್ನು ಶ್ರೋತ್ರಾನುಕೂಲ್ಯದೇನಿದೆ ಅಂತ ಅದ ಯಾಕೆ? ಅಜಾದಿಭ್ಯಸ್ತದರ್ಥತಃ ಬ್ರಹ್ಮಾದಯೋ ಹಿ ಪರಮೇಶ್ವರ ಪ್ರೇಮ ವಿಷಯ.
ನಮ್ಮ ಗುರುಗಳ ಪ್ರೀತಿಗೆ ಪಾತ್ರ ಆಗಿರ್ಬೇಕು ಮೊದಲಿಂದ ಕೇಳ. ಆಮೇಲೆ ಅವರಿಗೆ ಕೇಳಬೇಕಂತ ಭಾಳ ಇಚ್ಛೆ. ಎರಡು ಬ್ರಹ್ಮದೇವರು ಅದನ್ನೂ ಇಲ್ಲ. ನಾನು ಕೇಳಿದೆ ಅವರೇ ಬ್ರಹ್ಮದೇವರು ಹೋಗಿ ಭಗವಂತರಿಗೆ ಬೇಡ್ಕೊಂಡಾಗ ಸ್ವಾಮಿ ಉಪದೇಶ ಮಾಡಬೇಕು. ಅದಕ್ಕೆ ತದರ್ಥತ ಐತಿ. ತದರ್ಥತ ಅಂದ್ರೆ ಆ ಎಲ್ಲ ಅವರಿಗೆ ಭಗವಂತನ ಪ್ರಾಪ್ತಿ ಮತ್ತು ಮೋಕ್ಷಕ್ಕಾಗಿ ಉಪದೇಶ ಮಾಡಿರ್ತಾರೆ. ಬೇರೆ ಪ್ರಸಂಗ ಅಲ್ಲ. ಮತ್ತು ಭಾರಿ ಪ್ರಸಂಗ ಏನು, ಮೋಕ್ಷೋದ್ದೇಶಕ್ಕಾಗಿ ಇದನ್ನು ಉಪಯೋಗ ಮಾಡ್ತಾರೆ. ಹೀಗಾಗಿ ಅದು ಬೇರೆ ಪ್ರಸಂಗ ಅಲ್ಲೇ ಇರೋದು. ಪ್ರಸಂಗಾನುಕೂಲ ಮತ್ತು ಸರ್ವತ್ರ ಅಕಾಲ ಕಾಲ ಅಂತೂ ಗುರುಪೂರ್ಣ ಪ್ರಭವ ಶಾಸ್ತ್ರಾಣ ಆದರಾಯಣ ತಥಾ ತವೃತಂ ಜ್ಞಾನಂ ಅಜಾಜಿತ ತದರ್ಥತ. ಒಂದೇ ಶ್ಲೋಕದೊಳಗೆ ವಕ್ತಾನುಕೂಲ್ಯ ಶ್ರೋತ್ರಾನುಕೂಲ್ಯ ಪ್ರಸಂಗಾನುಕೂಲ್ಯಗಳಿಂದ ಕೂಡಿದ ಆಪ್ತ ವಾಕ್ಯತ್ವ ನಿರ್ಣಯ. ವಕ್ತಾನುಕೂಲ್ಯ ಯಾವ ಇನ್ನೊಂದು ನಾನು ನೋಡ್ರಿ ಮನಸ್ಸಾಗಿದ್ದೇನೆ. ವಕ್ತಾನುಕೂಲ್ಯ ಯಾವುದಪ್ಪ? ಮತ್ತು ವಿವಕ್ಷ ಹೇಳಬೇಕಂತ ಇದು ಶ್ರೋತಾನುಕೂಲ ಯಾವುದು? ಮತ್ತು ಪ್ರೇಮಾಸ್ಪದ ಮತ್ತು ಹೇಳಬೇಕಂತ ಇಚ್ಛಾ. ಪ್ರಸಂಗಾನುಕೂಲ ಅಂದ್ರೆ ಮೋಕ್ಷಕ್ಕೆ ಅವ್ರಿಗೆ ಕೇಳ್ತಾರೆ, ಗಂಭೀರವಾಗಿ ಕೇಳ್ತಾರೆ. ತದರ್ಥ ಮೋಕ್ಷ. ಹೀಗಾಗಿ ಏನಾಯಿತು? ವಕ್ತಾನುಕೂಲ್ಯ ಶ್ರೋತಾನುಕೂಲ್ಯ ಪ್ರಸಂಗಾನುಕೂಲ್ಯ ಕುಳಿತ ಆಪ್ತವಾಕ್ಯ. ಆಪ್ತ ಈ ಆಪ್ತರಾದ ವೇದವ್ಯಾಸರು ಹೇಳಿದ್ದರಿಂದ ಈ ಬ್ರಹ್ಮಸೂತ್ರ ಪ್ರಮಾಣ. ಇದು ಗೌತಮನ ಶಾಪ ಆಗದಾಗ ಹೇಳಿದ್ರೆ ಮತ್ತೆ ಗೌತಮನ ಶಾಪ ಮುಗಿದ ಇಲ್ಲ. ಹಾಗೆ ಬ್ರಹ್ಮರುದ್ರಾದಿಗಳು ಹೋಗಿ ಅವತಾರ ಅದನ್ನ ಪ್ರಸಂಗಾನುಕೂಲನೆ ಗೌತಮನ ಶಾಪ ಆದ ಮೇಲೆ ಮೋಕ್ಷಕ್ಕಾಗಿಯೇ ಬೇಡಿರ್ತಾರೆ. ಬೇರೆ ಹಿಂಗೆ ಸುಮ್ಮನೆ ಎಳೆ ಆದರೆ 4 ಮಂದಿ ಬಂದಾಗ ಶುರು ಮಾಡಿರಿ ಏನಾಗ್ತದೆ ಆಗ್ತದೆ ಅಂತಂದ್ರೆ ಪ್ರಸಂಗಾನುಕೂಲ. ಅದು ಎಳ್ಳೆ ಕಳೆಯಕ್ಕೆ ಹೇಳೋದಲ್ಲ. ಮಂದಿ ಬಂದಾಗ ಹಾರ್ಟೆ ಹೊಡಿಕಂತಾರೆ. ಸುಮ್ಮನೆ ಏನಾದ್ರೆ ಸುಧಾಗಿನ ಹೇಳೋದು ಸುಧಾಗ ಹಂಗೆ ಹೇಳೋದು. ಪ್ರಸಂಗದ ಹೇಳೋದನ್ನು ನಾವು ಕೇಳಲೇಬೇಕು, ಮೋಕ್ಷ ಆಗೇ ಎಂಬುವಂಥ ಒಳಗೆ ತವಕಿರು ಇದು ಈ ಒಂದು ಶ್ಲೋಕದಿಂದ ಆಪ್ತಿ ನಿಶ್ಚಯವಾಗಿ ಈ ಆಪ್ತಿ ಮೂಲಕ ವೇದವ್ಯಾಸ ದೇವರು ಪರಮ ಆಪ್ತರಾಗಿದ್ದರಿಂದ ಅದಕ್ಕೆ ಅನುಮಾನ ಏನಾಯ್ತು ಕೊನೆಗಿದು? ಅನುಮಾನ ಹೆಂಗೆ? ಇದಂ ಶಾಸ್ತ್ರಂ ಪ್ರಮಾಣ ಬ್ರಹ್ಮಸೂತ್ರ ಶಾಸ್ತ್ರಂ ಪ್ರಮಾಣಂ ಆಪ್ತೋಕ್ತತ್ವ ಆಪ್ತ ಬಾದರಾಯಣ ಉಕ್ತತ್ವಾತ್ ಪ್ರಮಾಣ. ನಾನು ಮೊದಲೇನಾದರೂ ವೇದಗಳ ಪ್ರಮಾಣದಿಂದ ಸಿದ್ಧ ಮಾಡಿ ಪರವಿದ್ಯಾ ಅನುಮಾನ ಏನಾಯಿತು? ಈ ಬ್ರಹ್ಮಸೂತ್ರ ಎಂಬ ಶಾಸ್ತ್ರವು ಇದು ಪಕ್ಷ. ಸಾಧ್ಯ ಯಾವುದು? ಪ್ರಮಾಣ. ಹೇತು ಯಾವುದು? ಆಪ್ತ ಬಾದರಾಯಣ ಉಕ್ತತ್ವ. ಆಪ್ತ ಮೂಲ ಯಾವುದು ಆಪ್ತೋಕ್ತತ್ವ? ಪ್ರಮಾಣ. ಅನುಮಾನದಿಂದ ಸಿದ್ಧ, ಆಗಮನದಿಂದ ಸಿದ್ಧ. ಶ್ರೀಕೃಷ್ಣ.